ಜಯಂತ್ ನೋಡ್ರಿ SSC MTS ಕ್ವಶನ್ ಪೇಪರ್ ನಾವು ಡಿಸ್ಕಷನ್ ಮಾಡ್ಕೊಂಡ್ ತಗೋಣ ಇವತ್ತು. GK ಸೆಕ್ಷನ್ ಮೇನ್ ಇಂಪಾರ್ಟೆಂಟ್ ಎಲಿಮಿನೇಷನ್ ಮೆಥಡ್ ಯಾವ ರೀತಿಯಾಗಿ ಮಾಡೋದು ಅಂತಂದ್ ಹೇಳ್ಬಿಟ್ಟು ಸೊ ಡೈರೆಕ್ಟ್ ಆಗಿ ನಾನು ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತೀನಿ. ಯಾಕಂತಂದ್ ಹೇಳಿದ್ರೆ ನಮ್ಗ GK ಮತ್ತು ಇಂಗ್ಲಿಷ್ ಸೆಕ್ಷನ್ ಒಳಗಡೆ ಈ ಎರಡರಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕಾಗತ್ತ. ನೋಡೋಣ, ಎಲ್ರಿಗೂ ಯೂಸ್ ಆಗತ್ತ ಅನ್ಕೊಂತೀನಿ. ಸೊ ಪ್ರತಿಯೊಬ್ರು ನನ್ ಜೊತೆಗೆ ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಕೊಂತ ಹೋಗ್ರಿ. ನಾನು ಹೇಳ್ದಂಗ್ ಫಾಲೋ ಮಾಡ್ರಿ. ಆರಾಮಾಗಿ ಏನಂತಂದ್ ಹೇಳಿದ್ರ ಈಸಿಯಾಗಿ ನಾವು ಸ್ಕೋರ್ ಅನ್ನ ಮಾಡ್ಕೋಬಹುದು. ದ ಫಸ್ಟ್ ಕ್ವಶನ್ ನೋಡ್ರಿ, ನಾನು ಇವಾಗ ಮೇನ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಕತ್ತೀನಿ. ಸೊ ಇಲ್ಲಿ ನೋಡ್ರಿ, ವೇಟಿಂಗ್ ಫಾರ್ ವೀಸಾ ಅಂತಂದ್ ಹೇಳ್ಬಿಟ್ಟು ಒಂದು ಆಟೋಬಯೋಗ್ರಫಿ ಐತೆ 20 ಪೇಜಸ್ದು. ಸೊ ಅದನ್ನ ಯಾರ್ದಾದ ಆತ್ಮಕಥೆ ಅಂತಂದ್ ಹೇಳಿ ಕ್ವಶನ್ ನ ಕೇಳಿದಾರೆ. ಈಗ ನೋಡ್ರಿ, ನಾವು ಆಪ್ಷನ್ಸ್ ಗಳನ್ನ ನೋಡಿದ ತಕ್ಷಣ ಸೊ ಆನ್ಸರ್ ಎಲ್ರು ಹಾಕುವರಂತೆ. ಫಸ್ಟ್ ಕೇಳ್ರಿ, ನಾವು ಎಲಿಮಿನೇಷನ್ ಮೆಥಡ್ ಮಾಡ್ಬೇಕು. ಮೇನ್ ಏನಂತಂದ್ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್. ಪ್ರತಿಯೊಂದಕ್ಕೂ ಏನಂತಂದ್ ಹೇಳಿದ್ರೆ ಟ್ರಿಕ್ಸ್ ಗಳನ್ನ ನಾವು ಫಾಲೋ ಮಾಡಕ್ಕಾಗಂಗಿಲ್ಲ. ನೀವ್ ಯಾರು ಸ್ಕೋರ್ ಮಾಡ್ಕೋಬೇಕು, ನಾವು ಪಾಸ್ ಆಗ್ಬೇಕು, ಜಾಬ್ ಆಗ್ಬೇಕು ಅಂತಂದ್ ಹೇಳಿದ್ರೆ ನಾನು ಮಾಡೋ ಪ್ರತಿಯೊಂದು ಕ್ಲಾಸಸ್ ಗಳನ್ನ ನೋಡ್ರಿ. ಫಸ್ಟ್ ಒಂದು ಕ್ವಶನ್ ನೋಡ್ರಿ, ನಿಮ್ಗೆ ಹೆಂಗ್ ಅನ್ಸುತ್ತ, ಆಮೇಲೆ ಕಂಟಿನ್ಯೂಷನ್ ನೋಡ್ಕೊಂತ ಹೋಗ್ರಿ. ನೋಡೋ ಅಂತಂದ್ ಯಾರಿಗೂ ಹೇಳಂಗಿಲ್ಲ, ಉದ್ದಾರ ಆಗ್ಬೇಕಾದ್ರೆ ನೋಡ್ರಿ ಅಷ್ಟ. ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ ವೇಟಿಂಗ್ ಫಾರ್ ವೀಸಾ ಅಂತಂದೈತೆ, ನನಗೆ ಗೊತ್ತಿಲ್ಲ ಇದು. ಸೊ ಇವಾಗ ನೋಡು, ಮಹಾತ್ಮ ಗಾಂಧೀಜಿ ಬಗ್ಗೆ ನಾವು ಓದಿರ್ತೀವಿ. ಸರ್, ಮಹಾತ್ಮ ಗಾಂಧೀಜಿ ಬಗ್ಗೆ ನಾವು ಒಂದೇ ಒಂದು ಬುಕ್ ಬಗ್ಗೆ ಕೇಳಿದೀವಿ. ಅದ್ರ ಬುಕ್ ಹೆಸರು ಏನಂತಂದ್ ಹೇಳಿದ್ರೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಂದ್ ಹೇಳಿ. ಕರೆಕ್ಟಾ? ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಂದ್ ಹೇಳ್ಬಿಟ್ಟು ಒಂದು ಬರುತ್ತೆ. ಅದು ಬಿಟ್ರೆ ಬೇರೆ ಬುಕ್ಸ್ ಬರ್ದಿಲ್ಲ ಅವರು, ಮಹಾತ್ಮ ಗಾಂಧೀಜಿ ಅವರು, ನಮಗ್ ಗೊತ್ತಿರೋದು. ಸೊ ಅಂದ್ರೆ ನಾವು ಆಪ್ಷನ್ ಅನ್ನ ನಾವು ತೆಗೆದು ಹಾಕ್ಬಹುದು. ಮಹಾತ್ಮ ಗಾಂಧೀಜಿ ಬರಂಗಿಲ್ಲ ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ಬಗ್ಗೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ನಾವು ಏನಂತ ಕರಿತೀವಿ ಸರ್? ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ನಮ್ ಪ್ರಕಾರ ಸರ್, 8th ಇಂದ ಹಿಡ್ಕೊಂಡು 12th ಬುಕ್ಸ್ ಒಳಗಡೆ ನಾವು ಆಲ್ರೆಡಿ ಓದಿದೀವ್ರಿ. ನಮ್ಗೆ ಎಲ್ಲೂ ಗೊತ್ತಿಲ್ಲ ಸರ್ದಾರ್ ವಲ್ಲಭಾಯಿ ಅವರು ಒಂದ್ ಬುಕ್ ಬರ್ದಿದಾರ ಅಂತಂದ್ ಹೇಳ್ಬಿಟ್ಟು. ಯಾರಿಗಾದ್ರೂ ಗೊತ್ತೈತೆ? ಇಲ್ಲ. ಈ ಆಪ್ಷನ್ ಅನ್ನು ಕೂಡ ನಾವು ತೆಗೆದು ಹಾಕ್ಬಹುದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, BR ಅಂಬೇಡ್ಕರ್, ಅದಾದ ನಂತರ ಜವಾಹರ್ಲಾಲ್ ನೆಹರು ಅಷ್ಟೇ ಉಳಿದ್ರು. ಸೊ ಜವಾಹರ್ಲಾಲ್ ನೆಹರು ಅವ್ರು ನಾವು ನೋಡೋಣ. ಅವ್ರೊಂದು ಬುಕ್ ಬರೀತಾರೆ, ಡಿಸ್ಕವರಿ ಆಫ್ ಇಂಡಿಯಾ ಅಂತಂದ್ ಹೇಳಿ. ಕರೆಕ್ಟ್? ಸೊ ಒಂದ್ ಬುಕ್ ಬರೀತಾರೆ, ಡಿಸ್ಕವರಿ ಆಫ್ ಇಂಡಿಯಾ. ಅದಾದ ನಂತರ ಮತ್ತೆ ಯಾವ್ದಾದ್ರು ಬುಕ್ ಬರೀತಾರ ಅವ್ರು. ನೆಕ್ಸ್ಟ್ ಯಾವ್ದಂತಂದ್ ಹೇಳಿದ್ರೆ ಗ್ಲಿಂಪ್ಸ್ ಆಫ್ ಅಂತಂದ್ ಹೇಳಿ. ನಮ್ಗೆ ಡಿಸ್ಕವರಿ ಆಫ್ ಇಂಡಿಯಾ ಗೊತ್ತೈತೆ. ಅದಾದ ನಂತರ ಗ್ಲಿಂಪ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಂದ್ ಹೇಳಿ ಒಂದ್ ಬರುತ್ತೆ, ಅವ್ರು ಇದೊಂದು ಬರೀತಾರೆ. ಆಮೇಲೆ ಆಟೋಬಯೋಗ್ರಫಿ ಬಂತಂತಂದ್ ಹೇಳಿದ್ರೆ ಆನ್ ಆಟೋಬಯೋಗ್ರಫಿ ಅಂತಾನೆ ಐತೆ ಒಂದು. ಆನ್ ಆಟೋಬಯೋಗ್ರಫಿ ಅಂತಂದ್ ಹೇಳಿ ಹೆಸರು. ಅದ್ರದ್ದು ಇನ್ನೊಂದು ಹೆಸರು ಏನ್ ಬರುತ್ತೆ ಅಂದ್ರೆ ಟುವರ್ಡ್ಸ್ ಫ್ರೀಡಮ್ ಅಂತಂದ್ ಹೇಳಿ. ಟುವರ್ಡ್ಸ್ ಫ್ರೀಡಮ್. ಸೊ ನಮ್ಗೆ ಇದನ್ನೆಲ್ಲ ಬಿಡ್ರಿ. ಸೊ ನಮ್ಗೆ ಡಿಸ್ಕವರಿ ಆಫ್ ಇಂಡಿಯಾ ಅಂತಂದ್ ಗೊತ್ತೈತೆ, ಇದನ್ನ ಬುಕ್ ಬರೆದಿದ್ದಾರೆ ಸರ್. ಬಟ್ ನೋಡ್ರಿ, ಇದನ್ನು ಕೂಡ ನಾವು ತೆಗೆದಾಕ್ಬಹುದು ನಾವು ಓದಿರೋ ಪ್ರಕಾರ. ಕರೆಕ್ಟಾ? ಈ 3 ಆಪ್ಷನ್ ತೆಗೆದು ಹಾಕಿದ್ರಿ, ಇನ್ನು ಉಳಿತೇನು? ಸೊ ಒಂದು ಆಪ್ಷನ್ ಉಳಿತು, ಭೀಮ್ರಾವ್ ಅಂಬೇಡ್ಕರ್ ಅಂತಂದ್ ಹೇಳಿ. ಅವ್ರು ಬರೆದಂತಹ ಬುಕ್ ಯಾವ್ದಂತಂದ್ ಹೇಳಿದ್ರೆ ದ ವೇಟಿಂಗ್ ಫಾರ್ ವೀಸಾ ಅಂತಂದ್ ಹೇಳಿ. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಆರಾಮಾಗಿ ಮಾಡ್ಬೋದಲ್ಲ? ಸೊ ಒಂದ್ ಸಾರಿ ನೀವು ಕಲ್ತ್ರಿ ಅಂತಂದ್ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಸ್ವಲ್ಪ ಓದ್ಬಿಟ್ಟು ಆರಾಮಾಗಿ ಮಾಡ್ಕೋಬಹುದು. ಸರ್, ನಾವು ಹೆಂಗ್ ಓದ್ಬೇಕು ಏನು ಅಂತಂದ್ ಹೇಳಿ ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೋಡ್ರಿ, MK ಗವರ್ಮೆಂಟ್ ಜಾಬ್ಸ್ ಅಂತಂದ್ ಹೇಳ್ಬಿಟ್ಟು 30 ವರ್ಷ ತನಕ ಆರಾಮಾಗಿ ಜಾಬ್ ಆಗ್ಬೋದು ಅಂತ ಅಪಾರ್ಚುನಿಟಿಗಳಿದಾವ. ನಾನು ಇದರಲ್ಲಿ ವಿಡಿಯೋಸ್ ಗಳನ್ನ ಹಾಕ್ತಿರ್ತೇನೆ, ಯಾವ್ಯಾವ್ದು ಏನೇನ್ ಅಂತಂದ್ ಹೇಳ್ಬಿಟ್ಟು. ಸೊ IB ಆಫೀಸರ್ ಅದು ಇದು ಎಲ್ಲ ಎವ್ರಿಥಿಂಗ್ ನಾನು ಹಾಕ್ತಿದ್ದೀನಿ. ಸೊ ಅದ್ರ ಬಗ್ಗೆ ನೋಡ್ಕೊಳ್ರಿ. ನೀವು ಯಾವ್ಯಾವ ಎಕ್ಸಾಮ್ಸ್ ಗಳಿಗೆ ಎಲಿಜಿಬಲ್ ಇದೀರಿ ನೋಡ್ರಿ, ಯಾವ್ಯಾವ ಎಲಿಜಿಬಲ್ ಇದ್ರಿ, ಹೆಂಗ ಏನ್ ಅಂತಂದ್ ಹೇಳಿ ಅದನ್ನು ಕೂಡ ನಾನು ಹಾಕಿದ್ದೀನಿ. ಸೊ MK ಗವರ್ಮೆಂಟ್ ಜಾಬ್ಸ್ ಇದನ್ನ ಮೊದಲು ಸಬ್ಸ್ಕ್ರೈಬ್ ಆಗ್ರಿ, ನಿಮ್ಗೆಲ್ಲಾ ಮಾಹಿತಿ ಸಿಗುತ್ತೆ. ಅದಾದ ನಂತರ ಸರ್, SSC MTS ಇನ್ ಕನ್ನಡ, ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. SSC MTS ಇನ್ ಕನ್ನಡ ಅಂತಂದ್ ಹೇಳಿ ಟೆಲಿಗ್ರಾಮ್ ಐತೆ. ಇದ್ರಲ್ಲಿ ನಿಮ್ಗೆ ಎಲ್ಲಾ ವಿಡಿಯೋಸ್ ಗಳು ಸಿಗ್ತಾವೆ. ಏನೇನ್ ಸ್ಟಡಿ ಮಾಡ್ಬೇಕು ಎಲ್ಲಾ ವಿಡಿಯೋಸ್ ಗಳು ಏನಂತಂದ್ ಹೇಳಿದ್ರೆ ನಿಮ್ಗ GK, ಇಂಗ್ಲಿಷ್ ಹಿಡ್ಕೊಂಡು ಮ್ಯಾಥ್ಸ್ ಹಿಡ್ಕೊಂಡು ಅದಾದ ನಂತರ ರೀಸನಿಂಗ್ ಎಲ್ಲಾ ವಿಡಿಯೋಸ್ ಗಳು ಸಿಗ್ತಾವೆ. ಆಮೇಲೆ ನೆಕ್ಸ್ಟ್ SSC MTS ಏನಂತಂದ್ ಹೇಳಿದ್ರೆ ನಿಮಗೆ ನಾನು ಎಕ್ಸಾಮ್ ನಡೆಸ್ತಾ ಇದ್ದೀನಿ, ಆನ್ಲೈನ್ ಎಕ್ಸಾಮ್. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ ಹೇಳಿದ್ರೆ ನೀವು ಕೂಡ ಅಟೆಂಡ್ ಆಗ್ಬೋದು. ನಂಬರ್ ಐತ್ ನೋಡ್ರಿ, ಕೆಳಗಡೆ ಡಿಸ್ಪ್ಲೇ ಆಗ್ತಾ ಐತೆ, ಆ ನಂಬರ್ ನ ತಗೊಳ್ರಿ. ಸೊ ಅದಕ್ಕೆ ಮೆಸೇಜ್ ಹಾಕ್ರಿ. ಸೊ ನೆಕ್ಸ್ಟ್ ಕ್ವಶನ್ ಗಳನ್ನ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ನೋಡ್ರಿ, ಲೇಟ್ ಆಗ್ಲಿ ಪರವಾಗಿಲ್ಲ, ಆರಾಮಾಗಿ ನೋಡ್ಕೊಂತ ಹೋಗೋಣ. ಸರ್, ಇಲ್ಲಿ ನೋಡ್ರಿ, ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ ಬೌದ್ಧ ಭಿಕ್ಷುಗಳ ವಾಸಸ್ಥಾನ ಯಾವುದು ಅಂತಂದ್ ಹೇಳಿ. ಬೌದ್ಧ ಭಿಕ್ಷುಗಳೇನಪ್ಪಾ ಅಂತಂದ್ ಹೇಳಿದ್ರ ಅಂದ್ರೆ ಸನ್ಯಾಸಿಗಳು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಅವ್ರು ಎಲ್ಲಿ ನೆಲೆಸ್ತಾರ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಸೊ ನಮ್ಗೆ ಯಾವ್ದಾದ್ರು ಗೊತ್ತೈತಿ? ಈಗ ನೋಡ್ರಿ, ನಾವು ಒಂದ್ ಎಲಿಮಿನೇಷನ್ ಮಾಡ್ಬೋದು. ಯಾವ್ದು ಎಲಿಮಿನೇಷನ್ ಮಾಡ್ಬೋದ್ರಿ ಸರ್? ಈಗ ನೋಡ್ರಿ, ಸ್ತಂಭ ಅಂತಂದೈತ್ರಿ. ಸರ್, ಸ್ತಂಭ ಏನ್ರಿ? ಪಿಲ್ಲರ್, ಅದು ಸ್ತಂಭ ಅಂತಂದ್ ಹೇಳ್ತೀವಿ. ಅಲ್ಲಿ ವಾಸ ಮಾಡಕ್ಕಾಗತ್ತ? ಅಲ್ಲಿ ಅವ್ರ ಜೀವನ ನಡ್ಸಕ್ ಆಗಂಗಿಲ್ಲ. ಸೊ ಆಗುದಿಲ್ಲ ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ನಮಗ್ ಗೊತ್ತಿರೋದು ಸರ್ ಸ್ತೂಪ ಅಂತಂದ್ ಹೇಳ್ಬಿಟ್ಟು. ಎಲ್ರಿಗೂ ಗೊತ್ತೈತ ಸ್ತೂಪ ಅನ್ನೋದ್ರ ಬಗ್ಗೆ ಗೊತ್ತೈತಿ? ಸ್ತೂಪ ಅಂದ್ರೆ ಏನು? ಸ್ತೂಪ ಅಂತಂದ್ ಹೇಳಿದ್ರೆ ಬುದ್ಧನ ಅವಶೇಷಗಳನ್ನ ಇಟ್ಟಾರಲ್ಲಿ.
ಬುದ್ಧನ ಅವಶೇಷಗಳನ್ನ ಇಟ್ಟಿರುವಂತಹ ಒಂದು ಸ್ಥಳವನ್ನ ನಾವು ಸ್ತೂಪ ಅಂತ ಕರಿತೀವಿ. ಅಲ್ಲಿ ಯಾರು ಬೌದ್ಧ ಸನ್ಯಾಸಿಗಳು ನೆಲೆಸಂಗಿಲ್ಲ, ಅದಕ್ಕೋಸ್ಕರ ನಾವು ಸೊ ಇದನ್ನು ಕೂಡ ಎಲಿಮಿನೇಟ್ ಮಾಡ್ತೀವಿ. ನೆಕ್ಸ್ಟ್ ಇರೋದೇನಂತಂದ ಹೇಳಿದ್ರೆ ಚೈತ್ಯ ಮತ್ತು ವಿಹಾರ ಅಂತ ಹೇಳಿ. ಚೈತ್ಯ ಮತ್ತು ವಿಹಾರ, ಸೊ ಈ ಎರಡರಲ್ಲಿ ನಮ್ಗೆ ಕನ್ಫ್ಯೂಸ್ ಆಗತ್ತ. ಸೊ ನೋಡ್ಕೊಂಡು ಹಾಕ್ಬೇಕು. ಎರಡಾದ್ರೂ ಅಟ್ಲೀಸ್ಟ್ ನಾವು ಎರಡು ಆಪ್ಷನ್ಸ್ ಗಳನ್ನ ತೆಗೆದಾಕ್ಬೇಕು. ಸರ್ ಫಸ್ಟ್ ಟೈಮ್ ನೋಡಕತ್ತೆ ಒಂದ್ ತಕ್ಷಣ ಎಲ್ಲಾನು ಗೊತ್ತಾಗಂಗಿಲ್ಲ. ನೀವು ಸ್ವಲ್ಪ GK ಎಲ್ಲ ಓದಿದ್ರಿ ಅಂತಂದ್ ಹೇಳಿ ಗೊತ್ತಾಗತ್ತೆ. ಇಲ್ಲ ಅಂತಂದ್ ಹೇಳಿ ನನ್ನ ಕ್ಲಾಸಸ್ ಗಳನ್ನ ಯಾರ್ಯಾರು ನೋಡ್ತೀರಿ ನೀವು ಆರಾಮಾಗಿ ಎಲಿಮಿನೇಷನ್ ಕಲಿತೀರಿ. ಸೊ ಬೇರೆಯವ್ರು ನೋಡಿದ್ರೆ ನನಗ ಅದು ಗೊತ್ತಿಲ್ಲ. ಸೊ ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ರಿ, SSC MTS ಕಂಪ್ಲೀಟ್ 85 ವಿಡಿಯೋಸ್ ಗಳಿದಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಾನು ತೆಗೆದು ಯಾವ್ದು ತೆಗೆದು ಹಾಕೋದಂತಲ್ಲ, ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ. ಚೈತ್ಯ ಅಂತಂದ್ ಹೇಳಿ ಬರುತ್ತೆ. ಚೈತ್ಯ ಅಂತಂದ್ ಹೇಳಿದ್ರೆ ಇದು ಪ್ರಾರ್ಥನಾ ಮಂದಿರ, ನೆನ್ಪಿಟ್ಕೊಡ್ರಿ ಇದನ್ನ. ಸೊ ಚೈತ್ಯ ಅಂತಂದ್ ಹೇಳಿದ್ರೆ ಪ್ರಾರ್ಥನಾ ಮಂದಿರ ಅಂತಂದ್ ಹೇಳ್ತೀವಿ. ಸೊ ಉಳಿದಿದ್ ಒಂದು ವಿಹಾರ ಅಂತಂದ್ ಹೇಳ್ತೀವಿ. ಆಪ್ಷನ್ 3 ಕರೆಕ್ಟ್ ಆಗತ್ತೆ. ಸೊ ಇಲ್ಲಿ ಬೌದ್ಧ ಸನ್ಯಾಸಿಗಳೇನಂತಂದ್ ಹೇಳಿದ್ರೆ ವಾಸ ಮಾಡ್ತಾರ. ಆನ್ಸರ್ ಯಾವ್ದಂದ್ರ ವಿಹಾರ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ಟ್ರೈ ಮಾಡೋಣ, ಮತ್ತೆ ಯಾವ್ದಾದ್ರು ತೆಗೆದು ಹಾಕ್ಬೋದೇನ್ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಆರ್ಟಿಫಿಷಿಯಲ್ ಪೋರ್ಟ್ ಯಾವುದು ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ಕೃತಕ ಬಂದರು ಯಾವುದು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ಕೃತಕ ಬಂದರು ಯಾವ್ದು, ಆರ್ಟಿಫಿಷಿಯಲ್ ಪೋರ್ಟ್ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ, ನಿಮ್ಗೆಲ್ಲಾನು ಏನಂತಂದ್ ಹೇಳಿದ್ರೆ ಪೋರ್ಟ್ಸ್ ಗಳ ಬಗ್ಗೆ ನಿಮ್ಗೆಲ್ಲಾನು ಗೊತ್ತೈತೆ. ಬ್ರಿಟಿಷರ್ ಬಂದಾಗ ಏನೇನಾಯ್ತು ಏನೇನಿಲ್ಲ ಅಂತಂದ್ ಹೇಳ್ಬಿಟ್ಟು ಅದು ಕೂಡ ನಿಮ್ಗೆ ಎಲ್ರು ಗೊತ್ತೈತೆ. ಸೊ ಒಂದ್ ಸ್ವಲ್ಪ ಏನಂತಂದ್ ಹೇಳಿದ್ರೆ ನಾವು ಡಿಸ್ಕಷನ್ ಮಾಡೋಣ ಅದ್ರ ಬಗ್ಗೆ. ಇಲ್ಲಿ ನೋಡ್ರಿ, ಕೃತಕ ಬಂದರು ಅಂತಂದ್ ಕೇಳಿದಾನ, ಆರ್ಟಿಫಿಷಿಯಲ್ ಪೋರ್ಟ್ ಅಂತಂದ್ ಕೇಳಿದಾನ. ಕೋಲ್ಕತ್ತಾ ಬಂದರು ನಮಗ್ ಗೊತ್ತಿರೋದೇನು ಕೋಲ್ಕತ್ತಾ ಬಂದದ್ರ ಬಗ್ಗೆ? ಸರ್ ಇದೇನಂತಂದ್ ಹೇಳಿದ್ರೆ ಹೂಗ್ಲಿ ನದಿಯ ದಡದಲ್ಲೈತೆ, ನದಿಗಳ ಹಿಂದೆ, ನದಿಗಳಲ್ಲಿ. ಸೊ ಹೂಗ್ಲಿ ನದಿ ದಡದಲ್ಲೈತೆ. ಅಲ್ಲಿ ಏನಂತಂದ್ ಹೇಳಿದ್ರೆ ಇದು ನೈಸರ್ಗಿಕವಾಗಿರುತ್ತೆ. ಸೊ ನದಿ ದಡದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬಂದರವನ್ನ ಕಟ್ಟಿದಾರ. ಸೊ ಅದು ಏನಂತಂದ್ ಹೇಳಿದ್ರೆ ನೈಸರ್ಗಿಕವಾಗಿರುವಂತಹ ಒಂದು ಬಂದರು ಅಂತಂದ್ ಹೇಳ್ತೀವಿ ಕೋಲ್ಕತ್ತಾ. ಕ್ಲಿಯರ್? ನದಿಯಿಂದ ನಿರ್ಮಿತ ಆಗಿರೋದು ಹೂಗ್ಲಿ ನದಿ. ಸೊ ನಾನು ಇದನ್ನ ತೆಗೆದಾಕ್ತೀನಿ ಸರ್. ಅದಾದ ನಂತರ ನೆಕ್ಸ್ಟ್ ದೀನ್ ದಯಾಳ್ ಪೋರ್ಟ್ ಅಂದ್ರೆ ಏನು? ಸೊ ಎಲ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತೈತಿ ದೀನ್ ದಯಾಳ್ ಪೋರ್ಟ್ ಅಂದ್ರೆ ಏನು. ಸರ್ ಇದು ನಾವು ಕಾಂಡ್ಲಾ ಬಂದರು ಅಂತಾನು ಕರಿತೀವಿ. ಕಾಂಡ್ಲಾ ಬಂದರು ಇದು ಕೂಡ ಏನಂತಂದ್ ಹೇಳಿದ್ರೆ ಸಮುದ್ರದ ಸಮೀಪ ಐತಿ. ಅದಾದ ನಂತರ ಅದಕ್ಕೋಸ್ಕರ ಇದನ್ನ ನಾವು ನೈಸರ್ಗಿಕ ಬಂದರು ಅಂತಂದ್ ಹೇಳ್ತೀವಿ. ಸಮುದ್ರದ ದಂಡೆ ಆಗಿರೋದು. ಸೊ ಸಮುದ್ರದಿಂದ ನಿರ್ಮಿತವಾಗುವಂತ ಏನ್ ಬರುತ್ತಲ್ಲ, ಸೊ ಅದು ನೈಸರ್ಗಿಕ ಬಂದರು ಅಂತಂದ್ ಹೇಳ್ತೀವಿ. ಮುಂಬೈ ಯಾವುದು? ಸರ್ ಮುಂಬೈ ಕೂಡ ಸಮುದ್ರದ ಸಮೀಪನ ಐತ್ರಿ. ಸೊ ಅದು ಕೂಡ ಏನಂತಂದ್ರೆ ಮುಂಬೈಯನ್ನು ಕೂಡ ನಾವು ನೈಸರ್ಗಿಕ ಬಂದರು ಅಂತಾನು ಕರಿತೀವಿ. ಸೊ ಈ 3 ಆಪ್ಷನ್ಸ್ ಗಳು ಬರಂಗಿಲ್ಲ. ಚೆನ್ನೈ ಅನ್ನೋದು ನೋಡ್ರಿ, ಚೆನ್ನೈ ನಾನು ಹೇಳ್ತೀನಿ ಯಾಕೆ ಚೆನ್ನೈ ಆನ್ಸರ್ ಆಗತ್ತಂತಂದ್ ಹೇಳಿದ್ರೆ ಚೆನ್ನೈ ಬಂದರವನ್ನ ಬ್ರಿಟಿಷರು ನಿರ್ಮಾಣ ಮಾಡ್ತಾರ. ಅದನ್ನ ಹಿಂದಿನ ಕಾಲದಲ್ಲಿ ಏನಂತ ಕರಿತಾ ಇದ್ರು? ಮದ್ರಾಸ್ ಬಂದರು ಅಂತ ಕರಿತಾ ಇದ್ರು, ಮದ್ರಾಸ್ ಪೋರ್ಟ್ ಅಂತ ಕರಿತಾ ಇದ್ರು. ಸೊ ಬ್ರಿಟಿಷರು ನಿರ್ಮಾಣ ಮಾಡಿದಂತಹ ಬಂದರು ಚೆನ್ನೈ ಪೋರ್ಟ್ ಅಂತಂದ್ ಹೇಳ್ತೀವಿ. ಅದಕ್ಕೋಸ್ಕರ ಆಪ್ಷನ್ 1 ಕರೆಕ್ಟ್ ಆಗತ್ತೆ ಇಲ್ಲಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಅತಿ ದೊಡ್ಡ ಏಕಕೋಶವನ್ನ ಹೊಂದಿರೋದು, ಐಸೋಲೇಟೆಡ್ ಲಾರ್ಜೆಸ್ಟ್ ಐಸೋಲೇಟೆಡ್ ಸಿಂಗಲ್ ಸೆಲ್ ಅಂತಂದ್ ಹೊಂದಿರೋದು ಏಕಕೋಶ ಜೀವಿ ಯಾವುದು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಎಸ್, ಆನ್ಸರ್ ಯಾವ್ದಾಗತ್ತ? ಸೊ ಇಲ್ಲಿ ನೋಡ್ರಿ, ಇದು ನರಿ ಮೊಟ್ಟೆ ಇಲ್ಲ, ಆಸ್ಟ್ರಿಚ್ ಅಂತಂದ್ ಹೇಳಿದ್ರೆ ಉಷ್ಟ್ರ ಪಕ್ಷಿ ಮೊಟ್ಟೆ ಅಂತಂದ್ ಹೇಳಿ, ಉಷ್ಟ್ರ ಪಕ್ಷಿ. ಸೊ ಇಲ್ಲಿ ನೋಡ್ರಿ, ನಮ್ ಮಾನವನ ಮೆದುಳು ಅಂತಂದ್ ಹೇಳಿ ಬರುತ್ತ. ಇಲ್ಲಿ ಏನ್ ಕೇಳಿದಾರ? ಐಸೋಲೇಟೆಡ್ ಸಿಂಗಲ್ ಸೆಲ್ ಇರಬೇಕು. ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ಸಿಂಗಲ್ ಸೆಲ್ ಇರಬೇಕು. ಐಸೋಲೇಟೆಡ್ ಅಂತಂದ್ ಹೇಳಿದ್ರೆ ತುಂಬಾ ಕಂಪ್ಲೀಟ್ ಆಗಿ ಕವರ್ ಆಗಿರ್ಬೇಕು. ನಮ್ ಮೆದುಳು ಕೂಡ ಕವರ್ ಆಗೈತೆ, ಅದ್ರಲ್ಲಿ ಒಂದ ಸೆಲ್ ಐತೆ, ಒಂದ ಸೆಲ್ ಇಂದ ಮಾಡಲ್ಪಟ್ಟೈತಿ ನಮ್ ಮೆದುಳ? ನೋ, ತುಂಬಾ ಸೆಲ್ಸ್ ಗಳಿದಾವ. ಸೊ ಅದಕ್ಕೋಸ್ಕರ ತೆಗೆದು ಹಾಕಿದ್ನಿ. ಅದಾದ ನಂತರ ಅಮೀಬಾವನ್ನ ನಾವು ಕರೆಯಂಗಿಲ್ಲ. ಅಮೀಬಾ ಏನಂತಂದ್ ಹೇಳಿದ್ರೆ ಅದು ಡಿಫ್ರೆಂಟ್ ಆಗಿ ಬರುತ್ತೆ. ಅಮೀಬಾವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಏಕಕೋಶಿ ಜೀವಿ ಆಯ್ತು ಅದು. ಅದು ಕೂಡ ಏನಂತಂದ್ ಹೇಳಿದ್ರೆ ಏಕಕೋಶಿ ಜೀವಿನೇ. ಬಟ್ ಅದ್ರ ಅದು ಅಷ್ಟು ದೊಡ್ಡದಲ್ಲ. ಅಮೀಬಾಗಳು ಚಿಕ್ಕದಿರ್ತಾವ, ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಕೋಬೇಕಾಗತ್ತೆ. ಅದು ಚಿಕ್ಕದಾಗಿರೋದು. ಅಮೀಬಾ ಕೂಡ ಏನಂತಂದ್ ಹೇಳಿದ್ರೆ ಏಕಕೋಶ ಜೀವಿನೇ, ಬಟ್ ಅದ್ರ ಅಮೀಬಾ ಚಿಕ್ಕಾಗಿರೋದು. ಸೊ ಅದಕ್ಕೋಸ್ಕರ ಹಂಗಿಲ್ಲ. ನೀಲಿ ತಿಮಿಂಗಲವನ್ನ ನಾವೇನಂತ ಕರಿತೀವಿ ಸರ್? ಅತಿ ದೊಡ್ಡ ಪ್ರಾಣಿ ಅಂತ ಕರಿತೀವಿ. ಅತಿ ದೊಡ್ಡ ಪ್ರಾಣಿ ಅಂತ ಕರಿತೀವಿ. ಸಿಂಗಲ್ ಸೆಲ್ ಅಲ್ಲ, ಹಲವಾರು ಸೆಲ್ ಗಳಿಂದ ಮಾಡಲ್ಪಟ್ಟೈತೆ. ಸೊ ಒಂದೇ ಒಂದ್ ನೋಡ್ರಿ, ಉಷ್ಟ್ರ ಪಕ್ಷಿಯ ಮೊಟ್ಟೆ ಅಂತಂದ್ ಹೇಳ್ತೀವಿ. ಉಷ್ಟ್ರ ಪಕ್ಷಿಯ ಮೊಟ್ಟೆ ಏನಂತಂದ್ ಹೇಳಿದ್ರೆ ಐಸೋಲೇಟೆಡ್ ಆಗೈತಿ. ಅದ್ರೊಳಗೆ ಒಂದ್ ಸೆಲ್ ಐತಿ, ಒಂದ್ ಸೆಲ್ ಇಂದ ಮಾಡಲ್ಪಟ್ಟೈತೆ ಎಗ್ ಅದು. ಸೊ ಅದಕ್ಕೋಸ್ಕರ ಅತಿ ದೊಡ್ಡ ಏನಂತಂದ್ ಹೇಳಿದ್ರೆ ಸೆಲ್ ಅಂದ್ರ ಅತಿ ದೊಡ್ಡದು ಬರುತ್ತೆ. ಅಮೀಬಾಗಿಂತನೂ ಏನಂದ್ರೆ ದೊಡ್ಡದಾಗಿರುವಂತಹ ಒಂದು ಸೆಲ್. ಸೊ ಒಂದೇ ಸೆಲ್ ಇಂದ ಮಾಡಲ್ಪಟ್ಟಿರೋದು ಆಸ್ಟ್ರಿಚ್ ಮೊಟ್ಟೆ ಅಂತಂದ್ ಹೇಳ್ತೀವಿ. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಸೊ ನಾವು ಥಿಂಕ್ ಮಾಡ್ಬೇಕಷ್ಟ, ಥಿಂಕ್ ಮಾಡಿ ಅದನ್ನ ಎಲಿಮಿನೇಟ್ ಮಾಡ್ಬೇಕು. ನೆಕ್ಸ್ಟ್ ಟ್ರೈ ಮಾಡ್ರಿ, ನೋಡೋಣ. ರೀಸನ್ ಹೇಳ್ರಿ, ಎದಕ್ ನಾವು ತೆಗೆದು ಹಾಕ್ತಿವಿ ಎದಕ್ಕಿಲ್ಲ ಅಂತಂದ್ ಹೇಳಿ ರೀಸನ್ ಹೇಳ್ಬೇಕು. ಅದಾದ ನಂತರ ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೇಂದ್ರ ಸರ್ಕಾರದ ನಾಗರಿಕ ಸೇವೆಗಳ ಸಾಮರ್ಥ್ಯ ನಿರ್ಮಾಣದ ರಾಷ್ಟ್ರೀಯ ಯೋಜನೆಯನ್ನ ಏನಂತ ಕರೀತಾರ ಅಂತಂದ್ ಹೇಳ್ಬಿಟ್ಟು, ಸಿವಿಲ್ ಸರ್ವಿಸ್ ಕೆಪಾಸಿಟಿ ಬಿಲ್ಡಿಂಗ್ ಅಂತಂದ್ ಹೇಳ್ಬಿಟ್ಟು.
ನಾಗರಿಕ ಸೇವೆಗಳ ಸಾಮರ್ಥ್ಯವನ್ನ ಜಾಸ್ತಿ ಮಾಡೋದು. ಸೊ UPSC ಇವೆಲ್ಲ ಬರ್ತಾವಲ್ಲ, ಸೆಂಟ್ರಲ್ ಗವರ್ಮೆಂಟ್ ನಾಗರಿಕ ಸೇವೆಗಳ ಸಾಮರ್ಥ್ಯವನ್ನ ಜಾಸ್ತಿ ಮಾಡುವಂತಹ ಒಂದು ರಾಷ್ಟ್ರೀಯ ಯೋಜನೆ. ಸೊ ಇದ್ ನೋಡ್ರಿ, ನಿಮ್ಗ ಎಲಿಮಿನೇಷನ್ ಮೆಥಡ್ ಮಾಡಕ್ ಬಂದ್ರ ಮಾಡ್ರಿ, ಇಲ್ಲ ಅಂತಂದ್ ಹೇಳಿದ್ರೆ ಬೇಡ. ಯಾಕಂತಂದ್ ಹೇಳಿದ್ರೆ ಎಲ್ಲಾನು ಎಲಿಮಿನೇಷನ್ ಮೆಥಡ್ ಆಗಂಗಿಲ್ಲ. ಕೆಲವೊಂದ್ ಟೈಮ್ ಸೀಡ್ ಯೋಜನೆ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ. ಸೀಡ್ ಅಂತಂದ್ ಹೇಳಿದ್ರೆ ನಿಮ್ಗೆ ಗೊತ್ತೈತೆ, ಸೀಡ್ ಅಂದ್ರೆ ಏನು? ಬೀಜಗಳು. ಸೀಡ್ ಅಂತಂದ್ ಹೇಳಿದ್ರೆ ಬೀಜಗಳು. ಇಲ್ಲಿ ಏನ್ ಕೊಟ್ಟಿದಾರೆ? ನಾಗರಿಕ ಅಂತ ಕೊಟ್ಟಿದಾರೆ. ಸೊ ಆಪ್ಷನ್ 2 ಕರೆಕ್ಟ್. ಅಲ್ಲ, ಗೊತ್ತಾಗ್ಬಿಡತೈತೆ. ಅದಾದ ನಂತರ ಸೇವಾ ನಿಧಿ ಅಂತಂದ್ ಹೇಳಿ ಬರುತ್ತೆ. ಸೇವಾ ನಿಧಿ ಸ್ಕೀಮ್, ಇದು ದುಡ್ಡು ಕೊಡೋದು. ಸೇವಾ ನಿಧಿ, ಸೇವಾ ನಿಧಿ ಸ್ಕೀಮ್ ಅಂತ ಬರುತ್ತೆ. ನಿಧಿ ಅಂತಂದ್ರೆ ಏನು? ದುಡ್ಡು. ಸೇವಾ ನಿಧಿ ಸ್ಕೀಮ್ ಅಂತಂದ್ ಹೇಳ್ಬಿಟ್ಟು ಈ ಆಪ್ಷನ್ ಅನ್ನು ತೆಗೆದಾಕ್ತಿವಿ. ಸೊ ಇನ್ 2 ಆಪ್ಷನ್ಸ್ ಒಳಗಡೆ ಯಾವ್ದೋ ಒಂದು ಆನ್ಸರ್ ಕರೆಕ್ಟ್ ಆಗಿರ್ಬೋದು. 2 ಅಂತೂ ತೆಗೆದು ಹಾಕಿದ್ವಿ. ಆಪ್ಷನ್ಸ್ ಗಳನ್ನ ಕ್ಲಿಯರ್ ಆಗಿ ಅರ್ಥ ಆಗ್ತೈತೆ ಎಲ್ರಿಗೂ. ಸೊ ಇದೇ ತರ ವಿಡಿಯೋಸ್ ಗಳು ಬೇಕು ಅಂತಂದ್ ಹೇಳಿದ್ರೆ ನಾನು ಡೈಲಿ ಒಂದೊಂದು ಮಾಡಿ ಹಾಕ್ತೀನಿ. ಸೊ ನೀವು ಎಲ್ರಿಗೂ ಶೇರ್ ಮಾಡ್ಬೇಕು ಪ್ಲೀಸ್. ದಯವಿಟ್ಟು ಏನಂತಂದ್ ಹೇಳಿದ್ರೆ ಶೇರ್ ಮಾಡ್ರಿ. ಅದಾದ ನಂತರ ಸಬ್ಸ್ಕ್ರೈಬ್ ಆಗ್ರಿ. ನಾನೇನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ನಿಮ್ಗ ಡೈಲಿ ವಿಡಿಯೋಸ್ ಗಳನ್ನ ಹಾಕ್ತೀನಿ. ಇವಾಗ 2ರಲ್ಲಿ ನೋಡ್ರಿ, ಸಹಕಾರ ಮಿತ್ರ ಯೋಜನೆ ಅಂತಂದ್ ಹೇಳಿದ್ರೆ ಇದು ಆ ಒಂಥರ ಫ್ರೆಂಡ್ಲಿ ಆಗಿರೋದಲ್ಲ. ಮಿತ್ರ ಅಂತಂದ್ ಹೇಳಿದ್ರೆ ಫ್ರೆಂಡ್ಲಿ ಆಗಿರೋದು ಅಂತಂದ್ ಹೇಳ್ತೀವಿ. ಸಹಕಾರಿ ಮಿತ್ರ ಯೋಜನೆ ಅಂತಂದ್ ಹೇಳಿ ಫ್ರೆಂಡ್ಲಿ ಆಗಿರೋದು, ಜನರಿಗೆ ಫ್ರೆಂಡ್ಲಿ ಆಗಿರೋದು, ನಾಗರಿಕ ಸೇವೆಗಳಿಗಲ್ಲ. ಸೊ ಆ ತರ ನೋಡಿದಾಗ ಇದನ್ನು ಕೂಡ ನಾವು ತೆಗೆದು ಹಾಕ್ತಿವಿ. ಸೊ ಬಟ್ ನೋಡ್ರಿ, 2ರಲ್ಲಿ ಯಾವ್ದಾದ್ರು ಒಂದು. ಇಲ್ಲಿ ನೋಡ್ರಿ, ಕರ್ಮ ಅಂತಂದ್ ಹೇಳಿ ಬರುತ್ತೆ. ಕರ್ಮ ಅಂದ್ರೆ ಏನು? ಕೆಲಸ. ನಾಗರಿಕ ಸೇವೆ ಅಂದ್ರೆ ಏನು? ಕೆಲಸ. ಸೊ ಆಪ್ಷನ್ 3 ಏನಂತಂದ್ರೆ ಕರೆಕ್ಟ್ ಆಗತ್ತ. ಮಿಷನ್ ಕರ್ಮಯೋಗಿ ಯೋಜನೆ ಅಂತಂದ್ ಹೇಳ್ಬಿಟ್ಟು ಇಲ್ಲಿ ಸರಿಯಾದ ಆನ್ಸರ್. ಇದನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತಂದ್ ಹೇಳಿ ಮೇ ಬಿ ಕ್ವಶನ್ಸ್ ಬರ್ಬೋದು, ಹೇಳಕ್ ಬರಂಗಿಲ್ಲ. ಒಂದು ಕಮೆಂಟ್ ಅನ್ನ ಹಾಕ್ರಿ, ನಿಮ್ಮ ಆನ್ಸರ್ ಅನ್ನ ಹಾಕ್ರಿ. ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದನ್ನ ತೆಗೆದು ಹಾಕೋಣ ಒಂದ್ ಸ್ವಲ್ಪ. ಏನಂತಂದ್ರೆ ನೀವು ಎಲಿಮಿನೇಷನ್ ಮೆಥಡ್ ಮಾಡಕ್ ಟ್ರೈ ಮಾಡ್ರಿ. ನೋಡಿ, ಭಾರತದ 2011ರ ಜನಗಣತಿಯ ಪ್ರಕಾರ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದಾರೆ. ಅತಿ ಕಡಿಮೆ ಜನಸಾಂದ್ರತೆ ಅಂತ ಕ್ವೆಶನ್ ಅನ್ನ ಕೇಳಿದಾರೆ. ಇಲ್ಲಿ ನೋಡ್ರಿ, ನಾನ್ ನಿಮಗ ಆಪ್ಷನ್ ಕೊಡ್ತೀನಿ, ನೋಡೋಣ, ಟ್ರೈ ಮಾಡ್ರಿ. ಸೊ ಇದ್ರಲ್ಲಿ ಒಂದು ಮೇನ್, ಈ ಎಲ್ಲ ಅತಿ ಕಡಿಮೆ ಜನಸಾಂದ್ರತೆ ಅಂತ ಹೇಳಿದಾನ. ಲಕ್ಷದ್ವೀಪ್, ನ್ಯೂ ದೆಹಲಿ, ದಮನ್ ಅಂಡ್ ಡಿಯೋ, ಅಂಡಮಾನ್ ಅಂಡ್ ನಿಕೋಬಾರ್ ಅಂತ ಬಂದ ತಕ್ಷಣ ಒಂದ್ ಯಾವ್ದೋ ಒಂದು ಆಪ್ಷನ್ ಅನ್ನ ನಾವು ಕಂಪ್ಲೀಟ್ ಆಗಿ ತೆಗೆದಾಕ್ಬಹುದು. ಯಾವ್ದು ತೆಗೆದಾಕ್ಬಹುದು? ಆನ್ಸರ್ ಹಾಕ್ರಿ ನೋಡ್ನು. ಯಾಕೆ ತೆಗೆದಾಕ್ಬಹುದು? ಎಸ್, ನಾನ್ ನ್ಯೂ ಡೆಲ್ಲಿ ತೆಗೆದಾಕ್ತೀನಿ ಸರ್. ನ್ಯೂ ಡೆಲ್ಲಿ ಒಳಗಡೆ ದೊಡ್ಡ ಸಿಟಿ ರೀ ಅದು. ಬಹಳ ಜನ ಅದಾರ ಅಲ್ಲಿ. ಜನಸಾಂದ್ರತೆ 1 ಸ್ಕ್ವೇರ್ ಕಿಲೋಮೀಟರ್ ಒಳಗಡೆ ಜಾಸ್ತಿ ಜನ ಇದ್ರು ಅಂತಂದ್ ಹೇಳಿದ್ರೆ ಅದನ್ನ ನಾವು ಜನಸಾಂದ್ರತೆ ಅಂತ ಕರಿತೀವಿ. ಸೊ 1 ಸ್ಕ್ವೇರ್ ಕಿಲೋಮೀಟರ್ 1000 ಲಕ್ಷ ಗಂಟ್ಲೆ ಅದಾರ್ರಿ ನ್ಯೂ ಡೆಲ್ಲಿ ಒಳಗಡೆ. ಆರಾಮಾಗಿ ತೆಗೆದು ಹಾಕಿದ್ ನಾನು. ಕ್ಲಿಯರ್? ಬರಂಗಿಲ್ರಿ ಅದ. ಅದಾದ ನಂತರ ನೆಕ್ಸ್ಟ್ ನಾವು ಯಾವ್ದನ್ನ ತೆಗೆದು ಹಾಕ್ಬೋದು ನೋಡ್ರಿ ಸರ್. ನಾವು ನೆಕ್ಸ್ಟ್ ಯಾವ್ದನ್ನ ತೆಗೆದು ಹಾಕ್ಬೋದು ಅಂತಂದ್ ಹೇಳಿದ್ರೆ ದಿಯು ಅಂಡ್ ದಮನ್ ಅನ್ನ ತೆಗೆದು ಹಾಕ್ಬೋದು. ಯಾಕಂತಂದ್ ಹೇಳಿದ್ರೆ ಇದು ಮುಂಬೈಗೆ ಸಮೀಪ ಐತೆ. ಮುಂಬೈ ಸಿಟಿಗೆ ಸಮೀಪ ಐತೆ ಅಂತಂದ್ ಹೇಳಿದ್ರೆ ಅಲ್ಲೂ ಜನ ಜಾಸ್ತಿ ಅಲ್ಲ. ಇದು ಸಿಟಿ ಏರಿಯಾ ಅದ್ರ ಹತ್ರ ಬರುತ್ತೆ. ಸೊ ದಮನ್ ಅಂಡ್ ದಿಯು ಅದನ್ನು ತೆಗೆದಾಕ್ತಿವಿ. ಅದಾದ ನಂತರ ಈಗ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ಅಂತಂದ್ ಹೇಳಿ. ಲಕ್ಷದ್ವೀಪದಲ್ಲಿ ಏನಂತಂದ್ ಹೇಳಿದ್ರೆ ಫಾರೆಸ್ಟ್ ಏರಿಯಾ ಜಾಸ್ತಿ ಇಲ್ಲ. ಸೊ ಅಲ್ಲಿ ಏನಂತಂದ್ ಹೇಳಿದ್ರೆ ಪ್ರವಾಸ ಸ್ಥಾನಗಳು ಜಾಸ್ತಿ ಇದಾವ ಲಕ್ಷದ್ವೀಪದ ಒಳಗಡೆ. ಸೊ ಅದಕ್ಕೋಸ್ಕರ ಲಕ್ಷದ್ವೀಪದಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಜನಸಾಂದ್ರತೆ ಜಾಸ್ತಿ ಐತೆ. ಆಲ್ಮೋಸ್ಟ್ ಲಕ್ಷದ್ವೀಪದಲ್ಲಿ ಏನಂತಂದ್ ಹೇಳಿದ್ರೆ 2013 ಜನ 1 ಸ್ಕ್ವೇರ್ ಕಿಲೋಮೀಟರ್ ಒಳಗಿದ್ದಾರೆ. ಸೊ ಅದಕ್ಕೋಸ್ಕರ ಏನಂತಂದ್ರೆ ಲಕ್ಷದ್ವೀಪ್ ಕೂಡ ಆಗಂಗಿಲ್ಲ. ಬಟ್ ಆದ್ರೆ ಇಲ್ಲಿ ನಾವು ಥಿಂಕ್ ಮಾಡ್ರಿ, ಅಂಡಮಾನ್ ನಿಕೋಬಾರ್ ನಮ್ಮದು ಕರೆಕ್ಟ್ ಆಗುತ್ತೆ. ಸೊ ಯಾಕಂತಂದ್ ಹೇಳಿದ್ರೆ ಅಂಡಮಾನ್ ನಿಕೋಬಾರ್ದಲ್ಲಿ ಫಾರೆಸ್ಟ್ ಏರಿಯಾ ಜಾಸ್ತಿ ಐತೆ, ಅಲ್ಲಿ ಟ್ರೈಬಲ್ ಜನ ಜಾಸ್ತಿ ಇದಾರೆ, ಎಲ್ಲಿದಾರ ಅಂತಂದ್ ಗೊತ್ತಾಗಂಗಿಲ್ಲ. ಸೊ ಅದಕ್ಕೋಸ್ಕರ ಆಪ್ಷನ್ 4 ಕರೆಕ್ಟ್. ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವ್ದಂದ್ರೆ ಅಂಡಮಾನ್ ನಿಕೋಬಾರ್ ಅಂತಂದ್ ಹೇಳ್ತೀವಿ. ನೋಡ್ರಿ, ಅಂಡಮಾನ್ ನಿಕೋಬಾರ್ ಒಳಗಡೆ ಮೇನ್ ಇಂಪಾರ್ಟೆಂಟ್ ಒಂದ್ ಯಾವ್ದೋ ಒಂದು ಜ್ವಾಲಾಮುಖಿ ಕಂಡು ಬರುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಒಂದೇ ಒಂದು ಜ್ವಾಲಾಮುಖಿ ಐತೆ. ಆ ಜ್ವಾಲಾಮುಖಿ ಯಾವುದು ಅಂತಂದ್ ಹೇಳಿ ನನಗೆ ನೀವ ಕಮೆಂಟ್ ಅನ್ನ ಹಾಕ್ಬೇಕು. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ನೀವು ಟ್ರೈ ಮಾಡ್ತೀರಿ. ಯಾವ್ದಾದ್ರು ಒಂದಾದ್ರೂ ಏನಂತಂದ್ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಮಾಡಕ್ ಟ್ರೈ ಮಾಡ್ರಿ. ಸೊ ಇಲ್ಲಿ ನೋಡ್ರಿ, ಹುಸೇನ್ ಇಬ್ನ್ ಅಲಿ ಅಂತಂದ್ ಹೇಳಿ, ಹುಸೇನ್ ಇಬ್ನ್ ಅಲಿ ಅಂತಂದ್ ಹೇಳಿ ಬರ್ತಾರ. ಅವರ ಶಹೀದ್ ದಿನವನ್ನ ಸ್ಮರಿಸುವ ಹಬ್ಬ ಯಾವ್ದು ಅಂತಂದ್ ಹೇಳಿ, ಅಂದ್ರೆ ಅವ್ರದ್ದು ಡೆತ್ ಆಗಿರತ್ತ. ಸೊ ಸತ್ತಂತಹ ದಿನವನ್ನ ಹುಸೇನ್ ಇಬ್ನ್ ಅಲಿ ಅಂತಂದ್ ಹೇಳ್ಬಿಟ್ಟು. ಇವಾಗ ನಾವು ಆಪ್ಷನ್ಸ್ ಗಳನ್ನ ನೋಡ್ರಿ, ಮಿಲಾದ್ ಉನ್ ನಬಿ ಅಂತಂದೈತೆ, ಈದ್ ಉಲ್ ಫಿತರ್ ಅಂತಂದೈತೆ, ಶಬ್ ಇ ಬರಾತ್ ಅಂತಂದೈತೆ, ಮೊಹರಂ ಅಂತಂದೈತೆ. ನಮ್ ಇಂಡಿಯಾದೊಳಗಡೆ ನಾವು ಯಾವ್ದನ್ನ ಆಚರಣೆ ಮಾಡ್ತೀವಿ ಹೇಳ್ರಿ ನೋಡು. ಅಂದ್ರೆ ಎಲ್ರು ಈ ಇದ್ರಲ್ಲಿ ಯಾವ ಹಬ್ಬವನ್ನ ಆಚರಣೆ ಮಾಡ್ತಾರ? ನಮ್ಗೆ ಈಸಿಯಾಗಿ ಗೊತ್ತಿರೋದು ಸರ್. ನಮ್ ಜಸ್ಟ್ ಥಿಂಕ್ ಮಾಡ್ರಿ ಸರ್. ನಾವು ಮೊಹರಂ ಆಚರಣೆ ಮಾಡ್ತೀವ್ರಿ. ಮೊಹರಂ ಆಚರಣೆ ಮಾಡ್ತಾರಲ್ಲ. ಸೊ ಇವನ್ ಹಿಂದೂಗಳು ಕೂಡ ಏನಂತಂದ್ ಹೇಳಿದ್ರೆ ಮೊಹರಂದ್ರಲ್ಲಿ ಅಂತಂದ್ ಹೇಳಿದ್ರೆ ಭಾಗವಹಿಸ್ತಾರ.
ಸೊ ಇಲ್ಲಿ ನಮ್ದು ಕರೆಕ್ಟ್ ಆನ್ಸರ್ ಅದ. ಉಳ್ದದ್ ನಾವು ಎಲ್ಲೂ ಕಲ್ತಾ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ಎಸ್ ಎಸ್ ಹುಸೇನ್ ಇಬ್ನ್ ಅಲಿ ಅವರು ಅದೊಂದ್ ಏನಂತಂದ್ರೆ ಸ್ಟೋರಿ ಬರುತ್ತೆ ಮೊಹರಂ ತಿಂಗಳಲ್ಲಿ. ಸೊ ಮೊಹರಂ ಆಚರಣೆ ನಡೀತಿರುತ್ತಲ್ಲ, ಮೊಹರಂ ತಿಂಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮುಸ್ಲಿಮ್ರಲ್ಲಿ ಎರಡು ಪ್ರಕಾರ ಬರ್ತಾವ, ಶಿಯಾ ಮತ್ತು ಸುನ್ನಿ ಅಂತಂದ್ ಹೇಳ್ಬಿಟ್ಟು. ಓಕೆ, ಶಿಯಾ ಮುಸ್ಲಿಮ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇವ್ರು ಬರ್ತಾರ, ಒಂದು ಕರ್ಬಲ ಅಂತಂದ್ ಹೇಳಿ ಯುದ್ಧ ನಡೀತಿರುತ್ತ. ಆ ಯುದ್ಧದಲ್ಲಿ ಏನಂತಂದ್ ಹೇಳಿದ್ರೆ ಹುಸೇನ್ ಇಬ್ನ್ ಅಲಿ ಅವ್ರ ಏನಂತಂದ್ ಹೇಳಿದ್ರೆ ಮರಣ ಹೊಂತಾರ. ನಾವು ಕರ್ಬಲ್ ಕೂಡ ಆಡ್ತಾರಲ್ಲ ಹಳ್ಳಿ ಕಡೆ, ಮೊಹರಂ ದಿನ ಏನಂತಂದ್ ಕರ್ಬಲ್ ಕೂಡ ಆಡ್ತಾರ, ಇವನ್ ಹಿಂದೂಗಳು ಕೂಡ ಅದ್ರಲ್ಲಿ ಭಾಗವಹಿಸ್ತಾರ. ಸೊ ಅದೇ ಒಂದೇ ಆನ್ಸರ್, ಸಿಂಪಲ್ ಆಗಿ ಈ ತರನು ಥಿಂಕ್ ಮಾಡ್ಬೇಕು. ಎಲಿಮಿನೇಷನ್ ಮೆಥಡ್ ಇವನ್ ನೋಡ್ರಿ, ಎಲ್ಲಾನು ಎಲಿಮಿನೇಟ್ ಮಾಡಿದ್ವಿ, ನಾವ್ ಎಲ್ಲಿ ನೋಡೇ ಇಲ್ಲ, ಮೊಹರಂ ಆಚರಣೆ ಮಾಡ್ತೀವಿ ನಮ್ಮ ಇಂಡಿಯಾದೊಳಗಡೆ. ಓಕೆ ಆಯ್ತು, ಅದೇ ಹುಸೇನ್ ಇಬ್ನ್ ಅಲಿ ಅವರ ಶಹೀದ್ ದಿನ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ಬರ್ಕೊಡ್ರಿ. ಮಿಲಾದ್ ಉನ್ ನಬಿ ಅಂತಂದ್ ಹೇಳಿ ಬರುತ್ತ, ಪ್ರವಾದಿ ಮೊಹಮ್ಮದ್ ಅಂತ ಬರ್ತಾರಲ್ಲ, ಪ್ರವಾದಿ ಮೊಹಮ್ಮದ್ ಅಂತ ಬರ್ತಾರಲ್ಲ, ಸೊ ಅವರ ಜನ್ಮ ದಿನ ಅಂತಂದ್ ಹೇಳ್ತೀವಿ. ಸೊ ಮಿಲಾದ್ ಉನ್ ನಬಿ ಅಂತಂದ್ ಹೇಳಿ. ಅದಾದ ನಂತರ ಇದ್ ಉಲ್ ಫಿತರ್ ಅಂತಂದ್ ಹೇಳಿ ಬರುತ್ತೆ. ಸೊ ಇದ್ ಉಲ್ ಫಿತರ್ ಅಂತಂದ್ ಹೇಳ್ಬಿಟ್ಟು ಇದು ರಂಜಾನ್ ತಿಂಗಳಲ್ಲಿ ಕೊನೆಯ ದಿನವನ್ನ ಸೂಚಿಸುತ್ತೆ. ಅದಾದ ನಂತರ ಶಬ್ ಇ ಬರಾತ್ ಅಂತಂದ್ ಹೇಳಿ, ಇದು ಮುಸ್ಲಿಮರ ಪ್ರಾರ್ಥನಾ ರಾತ್ರಿ ಅಂತಂದ್ ಹೇಳ್ತೀವಿ, ಪ್ರಾರ್ಥನೆ ಮಾಡುವ ರಾತ್ರಿ ಅಂತಂದ್ ಹೇಳ್ತೀವಿ. ಸೊ ಇಷ್ಟು ನೆನ್ಪಿಟ್ಕೊಳ್ರಿ, ಡೈರೆಕ್ಟ್ ಆಗಿ ಆನ್ಸರ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅಸ್ಸಾಂನ ಅಸ್ಸಾಂ. ಎಸ್, ಅಸ್ಸಾಂ ಅಂದ ತಕ್ಷಣ ನಮಗೆ ತುಂಬಾ ಇಂಪಾರ್ಟೆಂಟ್ SSC ಎಕ್ಸಾಮ್ಸ್ ಗಳು ಕೇಳುವಂತ ಕ್ವಶನ್ಸ್ ಗಳು ಸರ್ ಬಿಹು, ತುಂಬಾ ಇಂಪಾರ್ಟೆಂಟ್ ಬಿಹು. ಅದಾದ ನಂತರ ಇನ್ನೊಂದು ಬರುತ್ತೆ ಅಸ್ಸಾಂನಲ್ಲಿ, ಇನ್ನೊಂದ್ ಏನಂತಂದ್ ಹೇಳಿದ್ರೆ ಕ್ಲಾಸಿಕಲ್ ಡ್ಯಾನ್ಸ್ ಬರುತ್ತಾ, ಆ ಕ್ಲಾಸಿಕಲ್ ಡ್ಯಾನ್ಸ್ ಯಾವ್ದು ಅಂತಂದ್ ಹೇಳಿ ನನಗೆ ನೀವು ಕಮೆಂಟ್ ಹಾಕ್ಬೇಕು ಅಸ್ಸಾಂ ಅಂದ ತಕ್ಷಣ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಅಸ್ಸಾಂ ಅಂದ ತಕ್ಷಣ ನೆನಪಿಗೆ ಬರಬೇಕು, ಕಾಜಿರಂಗ ಮಾನಸ ನ್ಯಾಷನಲ್ ಪಾರ್ಕ್, ಕಾಜಿರಂಗ ಮತ್ತು ಮಾನಸ ನ್ಯಾಷನಲ್ ಪಾರ್ಕ್ ಬಗ್ಗೆ ಕ್ವಶನ್ಸ್ ಗಳು ಬರ್ತಾವ. ಕ್ಲಿಯರ್, ನೆನ್ಪಿಡುವ. ಅದಾದ ನಂತರ ಮಜುಲಿ ದ್ವೀಪ, ಅದು ಕೂಡ ಅಸ್ಸಾಂ ಅಲ್ಲಿ ಐತೆ. ಸೊ ಇವು ಕ್ಲಿಯರ್. ಸೊ ಇದ್ರ ಬಗ್ಗೆ ಕ್ವಶನ್ಸ್ ಗಳು. ಅದಾದ ನಂತರ ಅಸ್ಸಾಂ ಅಲ್ಲಿ ಏನಂತಂದ್ ಹೇಳಿದ್ರೆ ಕೆಲವೊಂದು ಬರ್ತಾವ, ನಾನು ಆಮೇಲೆ ಹೇಳ್ತೀನಿ, ಇಷ್ಟು ಸಾಕು ಇವಾಗ. ನೋಡ್ರಿ, ಅಸ್ಸಾಂನ ಖ್ಯಾತ ಸಂಗೀತಗಾರ್ತಿ ಶ್ರೇಯಾ ಭಟ್ಟಾಚಾರ್ಯ ಅವರು ವಾದಿಸುವ ವಾದ್ಯ ಯಾವುದು ಅಂತಂದ್ ಹೇಳಿ ಕ್ವಶನ್ ನನ್ನ ಕೇಳಿದಾರ. ಶ್ರೇಯಾ ಭಟ್ಟಾಚಾರ್ಯ ಅಂತಂದ್ ಹೇಳಿ ಅಸ್ಸಾಂಗೆ ಸಂಬಂಧಪಟ್ಟವರು. ನಮ್ಗಿಲ್ಲಿ ಸರ್ ಅವ್ರ ಬಗ್ಗೆ ಗೊತ್ತಿದ್ರನ್ನ ನಾವು ಆನ್ಸರ್ ಮಾಡಕ್ ಆಗ್ತೈತಿ, ನಮಗ ಗೊತ್ತಿಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ನಾನು ಹೇಳ್ತೀನಿ. ಸೊ ಇವ್ರ ಏನಂತಂದ್ ಹೇಳಿದ್ರೆ ಒಬ್ರು ತಬಲಾ ವಾದಕರು. ಶ್ರೇಯಾ ಭಟ್ಟಾಚಾರ್ಯ ಏನಂತಂದ್ ಹೇಳಿದ್ರೆ ತಬಲಾ ವಾದಕರು. ಸೊ ಇದ್ರ ಮೇಲೆ ಫೆಸ್ಟಿವಲ್ಸ್ ಮೇಲೆ, ಡ್ಯಾನ್ಸ್ ಗಳ ಮೇಲೆ, ಅದಾದ ನಂತರ ತುಂಬಾ ಇಂಪಾರ್ಟೆಂಟ್ ಡ್ಯಾನ್ಸರ್ಸ್ ಯಾರು, ಸಂಗೀತ ನಾಟಕ ಅಕಾಡೆಮಿ ತಗೊಂಡವ್ರು ಯಾರು, ಇಂಥ ಕ್ವಶನ್ಸ್ ಗಳು ಬರ್ತಾವ. ಅವುಗಳ್ದೆಲ್ಲ ನಾನು ವಿಡಿಯೋಸ್ ಗಳನ್ನ ಮಾಡಿ ಟೆಲಿಗ್ರಾಮ್ ಅಲ್ಲಿ ಹಾಕಿದೀನಿ, ಆ ಟೆಲಿಗ್ರಾಮ್ ನೋಡ್ಕೋಬೇಕು, SSC MTS ಇನ್ ಕನ್ನಡ ಅಂತಂದ್ ಹೇಳಿ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತೆ ಅಂತ ಹೇಳಿದ್ರೆ ಮನಿ ಪ್ರವಾಳ್ ಭಾಷೆಯಲ್ಲಿ. ಸೊ ಮನಿ ಪ್ರವಾಳ್ ಭಾಷೆ, ಮನಿ ಪ್ರವಾಳ್ ಅಂತಂದ್ ಹೇಳಿ ಲ್ಯಾಂಗ್ವೇಜ್ ಬರುತ್ತೆ. ಅದ್ರಾದ ನಂತರ ಅದರಲ್ಲಿ ಹಾಡುಗಳನ್ನ ಬರೀತಾರ. ಮನಿ ಪ್ರವಾಳ್ ಭಾಷೆಯಲ್ಲಿ ಹಾಡುಗಳ ಮೂಲಕ ನಾಟಕವನ್ನ ಅಭಿನಯಿಸುವ ನೃತ್ಯ ಯಾವುದು ಅಂತ ಕೇಳಿದ್ರ, ಡ್ಯಾನ್ಸ್. ಸೊ ಡ್ಯಾನ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮನಿ ಪ್ರವಾಳ್ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತಾ. ಸೊ ಅದನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ನಾಟಕದ ರೂಪದಲ್ಲಿ ಹೇಳ್ತಾರ. ಸೊ ಅಂತದು ಒಂದು ನೃತ್ಯ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಎಸ್ ಯಾವ್ದಾಗತ್ತ, ಯಾವ್ದನ್ನ ನಾವು ತೆಗೆದು ಹಾಕ್ಬೋದು. ಸೊ ನೀವು ಎಲ್ಲಾನು ಏನಂತಂದ್ ಹೇಳಿದ್ರೆ ಡ್ಯಾನ್ಸ್ ಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ಒಂದ್ ಸ್ವಲ್ಪ ನೋಡ್ಕೊಂಡ್ ಇಟ್ಕೊಳ್ಬೇಕು. ನಾನು ಆಲ್ರೆಡಿ ಹೇಳಿದೀನಿ ಏನೇನಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಮನಿ ಪ್ರವಾಳ್ ಅಂತಂದ್ ಹೇಳಿ ಬರುತ್ತೆ. ಮನಿ ಪ್ರವಾಳ್ ಅಂತಂದ್ ಹೇಳಿದ್ರೆ ಲ್ಯಾಂಗ್ವೇಜ್ ಏನೇನ್ ಮಿಕ್ಸ್ ಆಗಿರುತ್ತೆ, ಸಂಸ್ಕೃತ ಪ್ಲಸ್ ಮಲಯಾಳಂ. ಸಂಸ್ಕೃತ ಪ್ಲಸ್ ಮಲಯಾಳಂ, ನಾನು ವಿಡಿಯೋಸ್ ಗಳಲ್ಲಿ ಹೇಳಿದೀನಿ ನಾನು. ಸಂಸ್ಕೃತ ಪ್ಲಸ್ ಮಲಯಾಳಂ ಎರಡು ಮಿಕ್ಸ್ ಮಾಡಿ ನಾಟಕ ಮಾಡೋದು, ನರೇಷನ್ ಮಾಡೋದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಆ ಲ್ಯಾಂಗ್ವೇಜ್ ನ ಮನಿ ಪ್ರವಾಳ ಲ್ಯಾಂಗ್ವೇಜ್ ಅಂತಂದ್ ಹೇಳಿ ಕರಿತೀವಿ. ಸೊ ಇವಾಗ ಹೇಳ್ರಿ, ಮಲಯಾಳಂ ಅಂತಂದ್ ಹೇಳಿದ್ರೆ ಕೇರಳ ಸಂಬಂಧಪಟ್ಟಂತ ಡ್ಯಾನ್ಸ್ ಯಾವ್ದೈತೆ, ಒಂದ್ ಯಾವ್ದು ಸರ್ ಕಥಕ್ಕಳಿ ರೀ, ಒಂದ್ ಯಾವ್ದು ಕಥಕ್ಕಳಿ ಅಂತಂದ್ ಹೇಳ್ತೀವಿ, ಇನ್ನೊಂದ್ ಯಾವ್ದು ಮೋಹಿನಿ ಅಟ್ಟಂ. ಇಲ್ಲಿ ಆನ್ಸರ್ ಯಾವ್ದಾಗತ್ತೆ, ಮೋಹಿನಿ ಅಟ್ಟಂ. ಸೊ ಇಲ್ಲಿ ಏನ್ ಮಾಡ್ತಾರಂತ, ಸಂಸ್ಕೃತ ಮತ್ತು ಮಲಯಾಳಂ ಅನ್ನ ಯೂಸ್ ಮಾಡಿ ಏನಂತಂದ್ ಹೇಳಿದ್ರೆ ನಾಟಕದ ರೂಪದಲ್ಲಿ ಏನಂತಂದ್ ಹೇಳಿದ್ರೆ ನೃತ್ಯವನ್ನ ಮಾಡ್ತಾರ, ಅದು ಮೋಹಿನಿ ಅಟ್ಟಂ. ಕ್ಲಿಯರ್ ಆನ್ಸರ್? ಸಂಸ್ಕೃತ ಮಲಯಾಳಂ ಮಿಕ್ಸ್ ಆಗಿರೋದು ಮನಿ ಪ್ರವಾಳ ಅಂತಂದ್ ಹೇಳಿ, ಆ ತರ ಆನ್ಸರ್ ನೋಡ್ಕೋಬೇಕು. ಅದಾದ ನಂತರ ಕಥಕ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮೊಘಲರ ಕಾಲದಲ್ಲಿ, ಅವ್ರ ಕಾಲದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಡ್ಯಾನ್ಸ್ ಗಳನ್ನ ಮಾಡ್ತಾರ. ಸೊ ಅದು. ಅದಾದ ನಂತರ ಸತ್ರಿಯ ಅಂತಂದ್ ಹೇಳಿದ್ರೆ ಅಸ್ಸಾಂಗೆ ರಿಲೇಟ್ ಆಗಿರೋದು, ತುಂಬಾ ಇಂಪಾರ್ಟೆಂಟ್. ನಾನು ಆಗ್ಲೇ ಕ್ವಶನ್ ಕೇಳದ್ನಲ್ಲ, ಅಸ್ಸಾಂಗೆ ರಿಲೇಟ್ ಆಗಿರೋ ಮತ್ತೊಂದು ಕ್ಲಾಸಿಕಲ್ ಡ್ಯಾನ್ಸ್ ಅದಂತಂದ್ ಹೇಳಿದ್ರೆ ಸತ್ರಿಯ ಅಂತಂದ್ ಹೇಳ್ತೀವಿ. 15th ಸೆಂಚುರಿ ಒಳಗಡೆ ಶ್ರೀಮಂತ ಶಂಕರ ದೇವ ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇದನ್ನ ಸ್ಟಾರ್ಟ್ ಮಾಡ್ತಾರ, ಈ ಡ್ಯಾನ್ಸ್ ಅನ್ನ, ಸತ್ರಿಯ ಡ್ಯಾನ್ಸ್ ಅಂತಂದ್ ಹೇಳಿ. ಇದು ವಿಷ್ಣುವಿನ ಬಗ್ಗೆ ಹೇಳುವಂತಹ ಒಂದು ಡ್ಯಾನ್ಸ್ ಆಗೈತೆ, ವೈಷ್ಣವ ಧರ್ಮಕ್ಕೆ ವಿಷ್ಣು ದೇವರು. ಸೊ ವಿಷ್ಣುವಿಗೆ ಹೇಳುವಂತ ಶ್ರೀಮಂತ ಶಂಕರ ದೇವರು ಸ್ಟಾರ್ಟ್ ಮಾಡ್ತಾರೆ.
ಸೊ ಮೇನ್ ಇಂಪಾರ್ಟೆಂಟ್ ನಾನು ಏನೇನ್ ಬರಿತಾ ಇದೀನಲ್ಲ ಆ ವರ್ಡ್ಸ್ ಗಳು. ಅದಾದ ನಂತರ ಕುಚಿಪುಡಿ ಅಂತಂದ್ ಹೇಳಿ ಬರುತ್ತಾ, ಇದು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣಕ್ಕೆ ಸಂಬಂಧಪಟ್ಟಿರುವಂತದ್ದು. ಇಲ್ಲಿ ಆನ್ಸರ್ ಯಾವ್ದಾಯ್ತು? ಮೋಹಿನಿಯಟ್ಟಂ. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. 1919ರಲ್ಲಿ ನಡೆಯುವಂತಹ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ತನಿಖೆ ಮಾಡಲು ಯಾವ ಆಯೋಗ ಬರುತ್ತಂತ ಕ್ವಶನ್ ಅನ್ನ ಕೇಳಿದಾರ. ಇದ್ ನೋಡ್ರಿ, ನಾವು ಯಾವ್ದನ್ನ ತೆಗೆದು ಹಾಕ್ಬಹುದು ಆಪ್ಷನ್ ಅನ್ನ, ಯಾವ್ದನ್ನ ತೆಗೆದು ಹಾಕ್ಬಹುದು ಸರ್? ನಾವು ನೋಡ್ರಿ, ಸ್ಯಾಡ್ಲರ್ ಆಯೋಗ, ಸೈಮನ್ ಆಯೋಗ, ಹಂಟರ್ ಆಯೋಗ ಇವ್ರ ಬಗ್ಗೆ ಕೇಳಿದೇವ್ರಿ. ಬಟ್ ಅದ್ರ ನಾವ್ ಎಲ್ಲೂ ಬುಕ್ಸ್ ಒಳಗಡೆ ಪೀಲ್ ಆಯೋಗ ಅಂತಂದ್ ಹೇಳಿ ಎಲ್ಲೂ ಕೇಳಿಲ್ರಿ. ಕರೆಕ್ಟಾ? ಪೀಲ್ ಆಯೋಗ ಅಂತಂದ್ ಹೇಳಿ ನಾವು ಕೇಳೇ ಇಲ್ಲ, ಯಾವ ಬುಕ್ ಅಲ್ಲೂ ಇಲ್ಲ. ಇಂಡಿಯಾಗೆ ಸಂಬಂಧಪಟ್ಟದ್ದೇ ಅಲ್ಲ ಅದು. ಪೀಲ್ ಆಯೋಗ ಏನಂತಂದ್ ಹೇಳಿದ್ರೆ 1936ರಲ್ಲಿ ಪ್ಯಾಲೆಸ್ತೈನ್ ಐತಲ್ಲ, ಪ್ಯಾಲೆಸ್ತೈನ್ ಅಶಾಂತಿ ನಡೀತೈತೆ, ಯುದ್ಧ ನಡೀತೈತಲ್ಲ, ಅದ್ರ ಬಗ್ಗೆ ತನಿಖೆ ಮಾಡುವಂತದ್ದು ಅದು ಪೀಲ್ ಆಯೋಗ ಅಂತಂದ್ ಹೇಳ್ತೀವಿ. ಇದನ್ನ ನಾವು ತೆಗೆದು ಹಾಕ್ಬೋದು. ನಾವು ಕೇಳೇ ಇಲ್ಲ ಸರ್. ಸ್ಯಾಡ್ಲರ್, ಸೈಮನ್, ಹಂಟರ್ ಆಯೋಗ ನಾವು ಕೇಳಿದೀವಿ. ಅದಾದ ನಂತರ ಇದ್ರೊಳಗಡೆ 1919 ಜಲಿಯನ್ ವಾಲಾಬಾಗ್ ಅಂತ ಹೇಳಿದಾರೆ. ಬಟ್ ಅದ್ರ ಸರ್ ನಮ್ಗೆ ಇನ್ನೊಂದು ಗೊತ್ತೈತಿ ನೋಡ್ರಿ, ಸರ್ ಸೈಮನ್ ಆಯೋಗ. ಸೈಮನ್ ಆಯೋಗ ಯಾವಾಗ ಬರುತ್ತ? ಸೈಮನ್ ಆಯೋಗ ಬರೋದು ಲೇಟ್ ಆಗಿ ಬರುತ್ತೆ ಸರ್. 1928 ಟೈಮಲ್ಲಿ ಬರುತ್ತೆ. ಭಾರತದಲ್ಲಿ ಸಂವಿಧಾನಿಕ ಸುಧಾರಣೆಗಳು ಹೆಂಗಾಗಿದಾವ ಅಂತಂದ್ ಹೇಳಿ ನೋಡಾಕ್ ಅಂತಂದ್ ಹೇಳಿ. ನನ್ನ ವಿಡಿಯೋಸ್ ಗಳನ್ನ ನೋಡಿದ್ರೆ ನಾನು ಡೀಟೇಲ್ ಆಗಿ ಹೇಳಿದೀನಿ ನಿಮ್ಗೆ ಸೈಮನ್ ಆಯೋಗ ಅದ್ರ ಬಗ್ಗೆ ಎಲ್ಲ. ಭಾರತದ ಸಂವಿಧಾನ ಸುಧಾರಣೆಗಳ ಬಗ್ಗೆ ಸೈಮನ್ ಆಯೋಗ, ಆ ಟೈಮಲ್ಲೇ ಒಬ್ರು ಸತ್ತೋಗ್ತಾರ. ಯಾವ ಫ್ರೀಡಮ್ ಫೈಟರ್ ಸತ್ತೋಗ್ತಾರ ಹೇಳ್ರಿ? ಸೈಮನ್ ಆಯೋಗ ಗೋ ಬ್ಯಾಕ್ ಸೈಮನ್ ಅಂತಂದ್ ಹೇಳ್ಬಿಟ್ಟು ಒಂದು ಚಳವಳಿ ಮಾಡುವಾಗ ಅದು ಇಂಪಾರ್ಟೆಂಟ್ ಆಗೈತಿ. ಸೈಮನ್ ಆಯೋಗನು ಕೂಡ ನಾವು ತೆಗೆದಾಕ್ತಿವಿ 1928ರಲ್ಲಿ. ಇನ್ನು ಉಳಿಯೋದು ಯಾವ್ದು? ಸ್ಯಾಡ್ಲರ್ ಆಯೋಗ ಮತ್ತು ಹಂಟರ್ ಆಯೋಗ ಅಂತಂದ್ ಹೇಳಿ. ಸೊ ಫೇಮಸ್ ನಮ್ಗೆ ಗೊತ್ತಿರೋದು ಯಾವ್ದಂತಂದ್ ಹೇಳಿದ್ರೆ ಹಂಟರ್ ಆಯೋಗ ಅಂತಂದ್ ಹೇಳ್ತೀವಿ. 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಏಪ್ರಿಲ್ 13ನೇ ತಾರೀಕೇನ್ ನಡೆಯುತ್ತಲ್ಲ, ಸೊ ಅವನು ಜನರಲ್ ಡಯರ್ ಹೇಳ್ತಾನ ಕೊಂದಾಕ್ರಿ ಅಂತಂದ್ ಹೇಳಿ. ಸೊ ಅದ್ರ ಬಗ್ಗೆ ತನಿಖೆ ಮಾಡಕ್ ಬಂದಿರುವಂತ ಆಯೋಗ ಯಾವ್ದಂತಂದ್ ಹೇಳಿದ್ರ ಹಂಟರ್ ಆಯೋಗ ಅಂತಂದ್ ಹೇಳ್ತೀವಿ. ಹಂಗಾದ್ರೆ ಸ್ಯಾಡ್ಲರ್ ಆಯೋಗದ ಇಂಪಾರ್ಟೆನ್ಸ್ ಏನು? 1917ರಲ್ಲಿ ಕೋಲ್ಕತ್ತಾ ಯೂನಿವರ್ಸಿಟಿ, ಯಾವುದು? ಕೋಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಏನಂತಂದ್ ಹೇಳಿದ್ರೆ ಸಮಸ್ಯೆಗಳಿರ್ತಾವ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಕ್ ಬಂದಿರುವಂತಹ ಒಂದು ಆಯೋಗ ಅಂತಂದ್ ಹೇಳ್ತೀವಿ, ಸ್ಯಾಡ್ಲರ್ ಆಯೋಗ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಕೆಳಗಿನ ರಾಷ್ಟ್ರೀಯ ಆದಾಯದ ಸೂಚ್ಯಾಂಕದ ಪ್ರಕಾರ ನ್ಯಾಷನಲ್ ಇನ್ಕಮ್ ಬಗ್ಗೆ ಹೇಳುವಾಗ ಯಾವುದು ಸಾಮಾನ್ಯವಾಗಿ ದೇಶೀಯ ರಾಷ್ಟ್ರೀಯ ಆದಾಯ ಅಂತಂದ್ ಹೇಳಿ ನಾವು ಪರಿಗಣಿಸ್ತೀವಿ ಅಂತಂದ್ ಹೇಳಿ. ಸೊ ನ್ಯಾಷನಲ್ ಇನ್ಕಮ್ ಅಂತಂದ್ ಹೇಳಿ, ರಾಷ್ಟ್ರೀಯ ಆದಾಯ ಅಂತಂದ್ ಹೇಳ್ಬಿಟ್ಟು ಯಾವ್ದನ್ನ ನಾವು ಪರಿಗಣಿಸ್ತೀವಿ. ನ್ಯಾಷನಲ್ ಇನ್ಕಮ್ ಅಂದ್ರೆ ಏನು, ರಾಷ್ಟ್ರೀಯ ಆದಾಯ ಅಂದ್ರೆ ಏನು? ಸೊ ಕೆಳಗಡೆ ನೋಡ್ರಿ, ಸೊ ನೋಡ್ಬಿಟ್ಟು ನನಗೆ ಹೇಳ್ರಿ. ಸೊ ಇದು ಆನ್ಸರ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಕಾಸ್ಟ್ ಅಂತಂದ್ ಹೇಳ್ತೀವಿ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ನಮ್ಮ ಇಂಡಿಯಾದಲ್ಲಿ ಏನೇನ್ ಗೂಡ್ಸ್ ಅಂಡ್ ಸರ್ವಿಸ್ ಅಂತ ತಗೊಳ್ರಿ, ಸೇವೆ ಮತ್ತು ಉತ್ಪನ್ನಗಳನ್ನು ಯಾವ್ದಾದ್ರು ತಗೊಳ್ರಿ, ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ಅದು ಇಂಡಿಯಾದಲ್ಲಾಗಿರ್ಬೋದು ಅಥವಾ ನಮ್ಮ ಇಂಡಿಯನ್ಸ್ ಅಬ್ರಾಡ್ ಹೋಗ್ಬಿಟ್ಟು ಏನೇನ್ ತಗೊಂತಾರಲ್ಲ, ಇನ್ಕಮ್ ಅದಾಗಿರ್ಬೋದು, ಎಲ್ಲವನ್ನ ಸೇರಿಸಿ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ GNP ಅಂತ ಕರಿತೀವಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತಂದ್ ಹೇಳ್ಬಿಟ್ಟು GNP. ಸೊ ಎಲ್ಲಾ ಗೂಡ್ಸ್ ಅಂಡ್ ಸರ್ವಿಸಸ್ ನಮ್ಮ ಇಂಡಿಯಾದಲ್ಲಾಗಿರ್ಬೋದು ಅಥವಾ ಏನಂತಂದ್ ಹೇಳಿದ್ರೆ ಅಬ್ರಾಡ್ ಅಲ್ಲಿ ಯಾರಾದ್ರೂ ಹೋಗಿದಾರಲ್ಲ ಅವ್ರದ್ದು ಎಲ್ಲಾ ಕಲೆಕ್ಟ್ ಮಾಡ್ಕೊಂಡು, ಸೊ ಏನ್ ವ್ಯಾಲ್ಯೂ ಬರುತ್ತಲ್ಲ ಆ ಇನ್ಕಮ್, ಅದಾದ ನಂತರ ಮೈನಸ್ ಡೆಪ್ರಿಸಿಯೇಷನ್. ಸೊ ಸರ್ಕಾರಕ್ಕೆ ಏನೇನ್ ಬಿಲ್ಡಿಂಗ್ಸ್ ಅದು ಇದು ಕಟ್ಟಕ್ ಬಂದಿರತ್ತಲ್ಲ ಅದನ್ನೆಲ್ಲ ಬಿಟ್ಟು, ಅದಾದ ನಂತರ ನೆಕ್ಸ್ಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಗಳನ್ನ ಬಿಟ್ಟು, ಇದನ್ನ ಬಿಟ್ಬಿಟ್ಟು ಏನ್ ವ್ಯಾಲ್ಯೂ ಬರುತ್ತಲ್ಲ ಅಕ್ಯುರೇಟ್, ಅದನ್ನ ನಾವು ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತಂದ್ ಹೇಳ್ತೀವಿ, ಫ್ಯಾಕ್ಟರ್ ಕಾಸ್ಟ್ ವೈಸ್. ಸೊ ಅಂಶದ ಏನಂತಂದ್ ಹೇಳಿದ್ರೆ ವೆಚ್ಚದ ಶುದ್ಧ ರಾಷ್ಟ್ರೀಯ ಉತ್ಪನ್ನ ಅಂತಂದ್ ಹೇಳಿ. ಸೊ ಇದೇನಾಗತ್ತ ಅಂತಂದ್ ಹೇಳಿದ್ರೆ ನಮ್ದು ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ಸೊ ಇದ್ರ ಬಗ್ಗೆ ನಾನು GNP, GDP, NNP ಇದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ಆಗಿ ಕ್ಲಾಸ್ ಮಾಡಾಕ್ತೀನಿ. ಅದಕ್ಕ ಎಕ್ಸ್ಪ್ಲನೇಷನ್ ಬಾಳ್ ಬೇಕಾಗತ್ತ. ಅದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರತ್ತ, ನಾನು ಹಾಕಿರ್ತೀನಿ ವಿಡಿಯೋನ. ನೆಕ್ಸ್ಟ್ ನೋಡ್ರಿ, ಅಲ್ಗೆ, ಅದಾದ ನಂತರ ಶ್ರಿಂಪ್, ಆಮೇಲೆ ಫಿಶ್, ಬರ್ಡ್ ಅಂತಂದ್ ಹೇಳ್ಬಿಟ್ಟು ಆಹಾರ ಸರಪಳಿ ಒಳಗಡೆ ಪಕ್ಷಿಗೆ ಲಭಿಸುವ ಶಕ್ತಿ ಏನಂತಂದ್ ಹೇಳಿದ್ರೆ 4 ಕಿಲೋ ಜೂಲ್ ಆಗಿತ್ತು ಅಂತಂದ್ ಹೇಳಿದ್ರೆ, ಪಕ್ಷಿಗೆ ಲಭಿಸುವ ಶಕ್ತಿ 4 ಕಿಲೋ ಜೂಲ್ ಆಗಿತ್ತು ಅಂತಂದ್ ಹೇಳಿದ್ರೆ ಶ್ರಿಂಪ್ಗೆ ಲಭಿಸುವ ಶಕ್ತಿ ಎಷ್ಟು ಅಂತಂದ್ ಹೇಳಿ ಕ್ವಶನ್ ನ ಕೇಳಿದಾರೆ. ಸೊ ಇಲ್ಲಿ ಕ್ವಶನ್ ಏನ್ ಬಂದೈತೆ ಅಂತಂದ್ ಹೇಳಿದ್ರೆ ಆಹಾರ ಸರಪಳಿ ಬಂದೈತೆ. ಆಹಾರ ಸರಪಳಿ ಪ್ರಕಾರ ಶಕ್ತಿ ವರ್ಗಾವಣೆ ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ, ಶಕ್ತಿ ವರ್ಗಾವಣೆ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 10% ಅಷ್ಟಾಗತ್ತ. 10%. ಹೆಂಗಂತಂದ್ ಹೇಳಿದ್ರೆ ಅಲ್ಗೆ ಐತಲ್ಲ, ಅಲ್ಗೆ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಶಕ್ತಿ ಇರತ್ತ. ಆ ಶಕ್ತಿಯಿಂದ ಏನಂತಂದ್ ಹೇಳಿದ್ರೆ ಅದನ್ನ ಅಲ್ಗೆಯನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಶ್ರಿಂಪ್ ತಿಂತು ಅಂತಂದ್ ಹೇಳಿದ್ರೆ, ಶ್ರಿಂಪ್ ಚೇಪೆ ಈ ತರ ಬರುತ್ತ, ಶ್ರಿಂಪ್ ತಿಂತು ಅಂತಂದ್ ಹೇಳಿದ್ರೆ ಇದಕ್ಕ ಅಲ್ಗೆದಿಂದ ಏನಂತಂದ್ ಹೇಳಿದ್ರೆ 10% ದಷ್ಟು ಶಕ್ತಿ ವರ್ಗಾವಣೆ ಆಗತ್ತ. ಅದಾದ ನಂತರ ಶ್ರಿಂಪ್ ಅನ್ನ ಏನಪ್ಪಾ ಅಂತಂದ್ರೆ ಮೀನ್ ತಿನ್ನುತ್ತ, ಫಿಶ್ ತಿನ್ನುತ್ತ. ಇದರಿಂದ ಏನಂತಂದ್ ಹೇಳಿದ್ರೆ 10%
ಫಿಶ್ಗೆ ಏನಂತಂದ್ರೆ ಶಕ್ತಿ ಬರುತ್ತೆ. ಫಿಶ್ ಅನ್ನ ಏನ್ ತಿನ್ನುತ್ತ, ಬರ್ಡ್ ತಿನ್ನುತ್ತ. ಸೊ ಅವಾಗ ಏನಂತಂದ್ರೆ 10% ಅಷ್ಟು ಅಂತ ಏನಂತಂದ್ರೆ ಶಕ್ತಿ ಯಾವ್ದಕ್ ಬರುತ್ತೆ, ಬರ್ಡ್ಸ್ ಬರುತ್ತೆ. ಇವಾಗ ಬರ್ಡ್ಸ್ ಕೊಡಿದಾನೆ ಎನರ್ಜಿ ಅವೈಲೇಬಲ್ ಅಟ್ ಬರ್ಡ್ ಅಂತಂದೇಳಿ. ಸೊ ಪಕ್ಷಿಗೆ ಲಭ್ಯವಿರೋದು ಎಷ್ಟು, 4 kJ ಐತೆ. 4 kJ ಏನಂತಂದ್ ಹೇಳಿದ್ರೆ ಬರ್ಡ್ಸ್ ಐತೆ. ಬರ್ಡ್ಸ್ ಅಂತಂದ್ ಹೇಳಿದ್ರೆ ಮೇಲ್ಗಡೆಯಿಂದ ಬಂತು ಅಂತಂದ್ ಹೇಳಿದ್ರೆ ಇಂಟು 10% ಮಾಡ್ತಿದ್ರಿ. ಇವಾಗ ಏನ್ ಮಾಡ್ಬೇಕು, ಡಿವೈಡ್ ಮಾಡ್ಬೇಕು. 10% ಏನಂತಂದ್ರೆ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಸೊ ಇದ್ರಲ್ಲಿ ಜಾಸ್ತಿ ಶಕ್ತಿ ಬಂದಿರ್ಬೇಕಲ್ಲ. ಸೊ ಫಿಶ್ಗೆ ಅಂದ್ರೆ ಡಿವೈಡೆಡ್ ಬೈ ಮಾಡ್ರಿ 4 kJ. 4 kJ ಡಿವೈಡೆಡ್ ಬೈ 10% ಮಾಡ್ರಿ ಅಂತಂದ್ ಹೇಳಿದ್ರೆ 10% ಅಂತಂದ್ ಹೇಳಿದ್ರೆ ಏನು, 0.10 ಅಂತಂದ್ ಹೇಳ್ತೀವಿ. 10% ನ ಡಿವೈಡೆಡ್ ಬೈ ಮಾಡ್ಕೊಂಡ್ರಿ ಅಂತಂದ್ರೆ 10% ಅಂದ್ರೆ ಏನು, 10/100 ಅಲ್ಲ. ಸೊ ಅದನ್ನ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ 0.10 ಬರುತ್ತೆ. ಡಿವೈಡೆಡ್ ಬೈ ಮಾಡ್ಕೊಡ್ರಿ 4 kJ ಡಿವೈಡೆಡ್ ಬೈ 0.10 ಅಂತಂದ್ ಹೇಳಿದ್ರೆ ಎಷ್ಟು ಬರ್ತೈತಿ ಇಲ್ಲಿ, 40 kJ ಬರುತ್ತೆ. ಎಷ್ಟು, 40 kJ. 40 kJ ಫಿಶ್ ಹತ್ರ ಇತ್ತು ಅಂತಂದ್ರೆ 10% ಅಂತಂದ್ರೆ 4 kg ಇಲ್ಲಿ ಬರುತ್ತೆ. ನಾನು ಲಾಸ್ಟ್ ಕೇಳ್ತೀನಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಶ್ರಿಂಪ್ ಹತ್ರ ಎಷ್ಟಿರುತ್ತೆ, ಡಿವೈಡ್ ಮಾಡ್ರಿ 40 ಡಿವೈಡೆಡ್ ಬೈ 0.10 ಮಾಡ್ರಿ ಅಂತಂದ್ ಹೇಳಿದ್ರೆ ಶ್ರಿಂಪ್ ಹತ್ರ ಎಷ್ಟು ಬರುತ್ತಾ, 400 kJ ಬರುತ್ತೆ. ಎಷ್ಟು, 400 kJ. ನಮ್ದು ಆನ್ಸರ್ ಎಷ್ಟಾಗತ್ತೆ ಅಂದ್ರೆ 400 kJ. ಅದಾದ ನಂತರ ಅಲ್ಗೆ ಹತ್ರ ಎಷ್ಟು, 400 ಡಿವೈಡೆಡ್ ಬೈ 0.10 ಮಾಡ್ಕೊಂಡ್ರೆ ಅಂತಂದ್ ಹೇಳಿದ್ರೆ 4000 kJ ಆಗುತ್ತೆ. ಇಲ್ಲಿ ನೋಡ್ರಿ 4000 kJ, 4000 kJ ಐತೆ ಅಲ್ಗೆ ಹತ್ರ. ಸೊ ಅಲ್ಗೆಯನ್ನ ಶ್ರಿಂಪ್ ತಿಂತು ಅಂತಂದ್ ಹೇಳಿದ್ರೆ 10% ಏನಪ್ಪಾ ಅಂತಂದ್ ಹೇಳಿದ್ರೆ 10% ಅಷ್ಟು ಎನರ್ಜಿ ಬರುತ್ತೆ. 10% ಅಂತಂದ್ ಹೇಳಿದ್ರೆ ಈ ತರ ಬರ್ಕೊಂತಿ. ಸೊ ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, ಇಲ್ಲಿ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, ಅಂದ್ರೆ ಟೋಟಲ್ 400 kJ ಏನಂತಂದ್ ಹೇಳಿದ್ರೆ ಶ್ರಿಂಪ್ ಬರುತ್ತೆ. ಮತ್ತೆ 400 ಫಿಶ್, ಶ್ರಿಂಪ್ ಅನ್ನ ಫಿಶ್ ತಿಂತು ಅಂತಂದ್ರೆ 400 ಇಂದ 10% ಅಂದ್ರ ಮತ್ತೆ ಡಿವೈಡ್ ಮಾಡ್ಕೊಡ್ರಿ, ಜೀರೋ ಜೀರೋ ಕ್ಯಾನ್ಸಲ್, 40 kJ ಬರುತ್ತೆ. 10% ರೂಲ್ ಅಂತಂದ್ ಹೇಳ್ತೀವಿ. ಸೊ ಈ ತರ ಕ್ವಶನ್ ಅನ್ನ ಕೇಳಿದ್ರ 400 kJ ನಮ್ದು ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗತ್ತೆ ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಜೂನ್ 2023ರಲ್ಲಿ ಭಾರತದ ಭೂ ವೈಜ್ಞಾನಿಕ ಸಮೀಕ್ಷೆ ಪ್ರಕಾರ, GSI ಪ್ರಕಾರ ಹೊಸ ಮಹಾನಿರ್ದೇಶಕರನ್ನಾಗಿ ಯಾರನ್ನ ನೇಮಕ ಮಾಡಲಾಗೈತಿ ಅಂತಂದ್ ಹೇಳಿ. 2023 ಪ್ರಕಾರ ಯಾರನ್ನ ನೇಮಕ ಮಾಡಿದಾರ? ಸೊ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ, ಜನಾರ್ದನ್ ಪ್ರಸಾದ್ ಅಂತಂದ್ ಹೇಳ್ಬಿಟ್ಟು. ಈ ತರದ್ರಲ್ಲಿ ಏನು ಎಲಿಮಿನೇಷನ್ ಮಾಡಕ್ ಬರಂಗಿಲ್ಲ, ಕರೆಂಟ್ ಅಫೇರ್ಸ್. ಜನಾರ್ದನ್ ಪ್ರಸಾದ್ ಅವ್ರ ಏನಂತಂದ್ ಹೇಳಿದ್ರ GSI ಹೊಸ ಮಹಾನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಸೊ ನನಗ ಇವಾಗ ನಮಗ್ ಕೇಳೋ ಕ್ವಶನ್ಗಳು ಒಂದೆರಡು ಬರ್ತಾವ. ಒಂದೇನಂತಂದ್ ಹೇಳಿದ್ರೆ ಇಸ್ರೋದ ಅಧ್ಯಕ್ಷರು ಯಾರು, ಅದಾದ ನಂತರ ಸೇಬಿ ಅಧ್ಯಕ್ಷರು ಯಾರು ಅಂತಂದ್ ಹೇಳಿ ನನಗ ನೀವು ಆನ್ಸರ್ ಅನ್ನ ಕಮೆಂಟ್ ಹಾಕ್ಬೇಕು. ಸೊ ಕಮೆಂಟ್ ಮಾಡ್ರಿ ಆನ್ಸರ್ ಅನ್ನ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತಂದ್ ಹೇಳಿ ಕ್ವಶನ್ ನ ಕೇಳಿದಾರೆ. ನೋಡ್ರಿ ಇದು ತುಂಬಾ ಇಂಪಾರ್ಟೆಂಟ್. 2011ರ ಪ್ರಕಾರ ಸೊ ನೋಡ್ರಿ ಯಾವ್ದನ್ನ ನಾವು ತೆಗೆದು ಹಾಕ್ಬೋದು. ಸೊ ಇಲ್ಲಿ ನೋಡ್ರಿ, ನೀವು ಯಾವ್ದಾದ್ರು ತೆಗೆದು ಹಾಕ್ಬೋದಾ ಏನಂತಂದ್ ಥಿಂಕ್ ಮಾಡ್ರಿ. ಲಕ್ಷದ್ವೀಪದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಅಂತಂದ್ ಹೇಳಿದ್ರೆ ಸೊ ಯಾವ್ದ್ರಲ್ಲಿ ಬರುತ್ತೆ, ನಾನು ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ತೀನಿ ನಿಮ್ಗೆ. ಪಾಂಡಿಚೇರಿ ಅಂತಂದ್ ಹೇಳ್ತೀವಿ. ಪಾಂಡಿಚೇರಿ ಅಥವಾ ಪುದುಚೇರಿ ಒಳಗಡೆ ಏನಂತಂದ್ ಹೇಳಿದ್ರೆ 2011ರ ಪ್ರಕಾರ ಅತಿ ಹೆಚ್ಚು ಲಿಂಗಾನುಪಾತ, ಸೆಕ್ಸ್ ರೇಷಿಯೋ ಏನಂತಂದ್ ಹೇಳಿದ್ರೆ ಐತೆ. ಇವಾಗ ನಾನು ತುಂಬಾ ಡೀಟೇಲ್ ಆಗಿ ಹೇಳ್ತೀನಿ, ಬಾಳ ಕ್ವಶನ್ಸ್ ಗಳು ಬರ್ತಾವ ಇದ್ರ ಮೇಲೆ. ನಿಮ್ಗ ನೋಡ್ರಿ, ಸೊ ನಮ್ಮ ಇಂಡಿಯಾದ ಲಿಂಗಾನುಪಾತ ಎಷ್ಟೈತೆ ಅಂತಂದ್ ಹೇಳಿದ್ರೆ 943 ಐತೆ. ಬರ್ಕೊಡ್ರಿ ಎಲ್ರು. ಸೊ ನಮ್ದು ಇಂಡಿಯಾ ಸೆಕ್ಸ್ ರೇಷಿಯೋ ಎಷ್ಟು ಅಂದ್ರೆ 1000 ಜನ ಪುರುಷರಿಗೆ ಎಷ್ಟು ಜನ ಮಹಿಳೆಯರು ಅಂತಂದ್ ಹೇಳ್ಬಿಟ್ಟು. ಸೊ 943 ಐತೆ. ಕ್ಲಿಯರ್ ಎಲ್ರಿಗೂ. ಚೈಲ್ಡ್ ಸೆಕ್ಸ್ ರೇಷಿಯೋ ಎಷ್ಟೈತೆ ನೋಡ್ರಿ, 919 ಐತೆ. ಸೊ ಸೆಕ್ಸ್ ರೇಷಿಯೋ ಏನಂತಂದ್ ಹೇಳಿದ್ರೆ 943, ಚೈಲ್ಡ್ ಸೆಕ್ಸ್ ರೇಷಿಯೋ 919 ಐತೆ. ಕ್ಲಿಯರ್. ಅತಿ ಹೆಚ್ಚು ಎಲ್ಲೈತೆ ಅಂತಂದ್ ಹೇಳಿದ್ರೆ ಕೇರಳದೊಳಗಡೆ ಐತೆ. ಅತಿ ಹೆಚ್ಚೇನಪ್ಪಾ ಅಂತಂದ್ ಹೇಳಿದ್ರೆ ಕೇರಳದೊಳಗಡೆ ಐತೆ ಲಿಂಗಾನುಪಾತ 1084 ಅಂತ ಬರ್ಕೊಡ್ರಿ. ಸೆಕೆಂಡ್ ಪ್ಲೇಸ್ ಅಲ್ಲಿ ಪುದುಚೇರಿ ಐತೆ 1037. ಹಂಗಾದ್ರೆ ಈಗ ನಮ್ ಕ್ವಶನ್ ಕೇಳಿದಲ್ಲ, ಫಸ್ಟ್ ಏನಂತಂದ್ ಹೇಳಿದ್ರೆ ಕೇರಳ, ಅದಾದ್ನ ಸೆಕೆಂಡ್ ಏನಂತಂದ್ ಹೇಳಿದ್ರೆ ಪುದುಚೇರಿ ಐತೆ. ನಮ್ಗಿಲ್ಲಿ ಕೇಳಿದ್ದೇನು ಯೂನಿಯನ್ ಟೆರಿಟರೀಸ್ ಬಗ್ಗೆ ಕೇಳಿದಾರೆ. ಯೂನಿಯನ್ ಟೆರಿಟರಿ ಅಂತಂದ್ ಹೇಳಿದ್ರೆ ಪುದುಚೇರಿ ಅಂತಂದ್ ಬಂತಲ್ಲ 1037. ಸೊ ಅದೈತಿ. ಕೇರಳ ಎಷ್ಟೈತಿ, 1000 ಬರ್ಕೊಂಡ ಬಿಡ್ರ ಅದನ್ನ ಕ್ಲಿಯರ್ ಆಗಿ, 1084. ಪುದುಚೇರಿ 1037. ನೆಕ್ಸ್ಟ್ ಸ್ಟೇಟ್ ಅಂತಂದ್ ಹೇಳಿದ್ರೆ 996 ತಮಿಳುನಾಡು ಬರುತ್ತೆ. ಆಮೇಲೆ ಆಂಧ್ರ ಪ್ರದೇಶ್. ಕ್ಲಿಯರ್. ಸೊ ಇಷ್ಟೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಅತಿ ಕಡಿಮೆ ನೋಡ್ರಿ, ಅತಿ ಕಡಿಮೆ ದಮನ್ ಅಂಡ್ ದಿಯು ಒಳಗಡೆ ಐತೆ. ಎಲ್ಲ ಏನಂತಂದ್ ಹೇಳಿದ್ರೆ ಅತಿ ಕಡಿಮೆ ರಾಜ್ಯ ಅಂತ ಕೇಳಿದ್ರು ಅಂತಂದ್ ಹೇಳಿದ್ರೆ ಹರಿಯಾಣ. ಅತಿ ಕಡಿಮೆ ರಾಜ್ಯ ಅಂತಂದ್ರೆ 879. ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವ್ದು ಅಂತ ಕೇಳಿದ್ರೆ ಹರಿಯಾಣ 879 ಅಂತ ಬರ್ಕೊಡ್ರಿ. ಇವು ಉಳಿದುದ್ದೆಲ್ಲ ಏನಂತ ಕೇಂದ್ರಾಡಳಿತ ಪ್ರದೇಶ. ಅತಿ ಕಡಿಮೆ ಅಂತ ಕೇಳಿದ್ರು ದಮನ್ ಅಂಡ್ ದಿಯು. ಅತಿ ಕಡಿಮೆ ಕೇಂದ್ರಾಡಳಿತ ಪ್ರದೇಶ ಅಂತ ಕೇಳಿದ್ರೆ 618 ದಮನ್ ಅಂಡ್ ದಿಯು.
ಕ್ಲಿಯರ್. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕು. ನಾನು ಎಲ್ಲ ಏನೇನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದನ್ನೆಲ್ಲ ಸೈಡ್ ಬರ್ದಿಟ್ಕೊಡ್ರಿ, ಇವಾಗ ಕ್ವಶನ್ಸ್ ಗಳು ಜಾಸ್ತಿ ಬರ್ತಾವ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ದೇಶದ ಆಡಳಿತದಲ್ಲಿ ಮೂಲಭೂತವೆಂದು ಪರಿಗಣಿಸಲಾಗೈತೆ. ಸೊ DPSP ಗಳೇನಪ್ಪಾ ಅಂತಂದ ಹೇಳಿದ್ರೆ ಫಂಡಮೆಂಟಲ್, ಅವು ಕಂಪಲ್ಸರಿ ಬೇಕೇ ಬೇಕು ಒಂದು ದೇಶದ ಆಡಳಿತವನ್ನ ನಡ್ಸ್ಕೊಂಡು ಹೋಗಕ್. ಆದ್ರೆ ಅವು ಯಾವುದೇ ನ್ಯಾಯಾಲಯದಲ್ಲಿ ಜಾರಿಗೆ ತರಂಗಿಲ್ಲ, ಈ ತತ್ವ ಯಾವ ವಿಧಿಯಲ್ಲಿ ಬರುತ್ತೆ ಅಂತ ಕ್ವಶನ್ ಕೇಳಿದ್ರೆ. DPSP ಏನಂತಂದ ಹೇಳಿದ್ರೆ ಕಂಪಲ್ಸರಿ ಇಂಪಾರ್ಟೆಂಟ್, ಬಟ್ ಸೊ ಅದನ್ನ ಕೋರ್ಟ್ ಪ್ರಕಾರ ನಾವು ಏನು ಮಾಡಕ್ಕಾಗಂಗಿಲ್ಲ, ಎನ್ಫೋರ್ಸಬಲ್ ಏನು ಮಾಡಕ್ಕಾಗಂಗಿಲ್ಲ. ಅವು ಇಂಪಾರ್ಟೆಂಟ್, ಬಟ್ ಅದ್ರ ಕೋರ್ಟ್ ಪ್ರಕಾರ ಅದಕ್ಕೆ ನ್ಯಾಯ ಸಿಗಂಗಿಲ್ಲ, ಎನ್ಫೋರ್ಸ್ ಮಾಡಕ್ಕಾಗಂಗಿಲ್ಲ ಅಂತಂದೇಳಿ ಯಾವ ವಿಧಿ ಹೇಳತ್ ಅಂತಂದೇಳಿ ಕ್ವಶನ್ ಅನ್ನ ಕೇಳಿದ್ರ. ಸೊ ಯಾವ್ದು ನೋಡ್ರಿ, ಇಲ್ಲಿ ನೋಡ್ರಿ ನಮ್ಗ ಸರ್ ಇದು ಏನೋ ಐತ್ರಿ, ಬಟ್ ನಾವು ಎಲಿಮಿನೇಷನ್ ಮಾಡೋಣ ನೋಡ್ರಿ. ಆರ್ಟಿಕಲ್ 32 ನಾವು ಎಲಿಮಿನೇಷನ್ ಮಾಡಬಹುದು. ಆರ್ಟಿಕಲ್ 32 ಏನಿರುತ್ತೆ ಸರ್, ಯಾವ್ದಾದ್ರು ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಗಳು ವೈಲೇಷನ್ ಆಗಿತ್ತು ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ರಿಟ್ ಅನ್ನ ಹೊರಡಿಸಬಹುದು ಅಂತಂದ ಹೇಳ್ಬಿಟ್ಟು. ಕರೆಕ್ಟ್. ಆರ್ಟಿಕಲ್ 32 ರಿಟ್ಸ್ ಹೊಡ್ಸೋದು. ಹಂಗಾದ್ರೆ ಹೈಕೋರ್ಟ್ ಅಲ್ಲಿ ಯಾವ ಇದ್ರ ಪ್ರಕಾರ ರಿಟ್ ಅನ್ನ ಹೊಡಿಸಬಹುದು, ನನಗ ಕಮೆಂಟ್ ಅನ್ನ ಹಾಕ್ರಿ. ಅದಾದ ನಂತರ ಇದನ್ನ ನಾನು ತೆಗೆದಾಕ್ದೆ ಆರ್ಟಿಕಲ್ 32. ಸರ್ ನಾವು ಆರ್ಟಿಕಲ್ 49 ನಾನು ತೆಗೆದಾಕ್ತೇನೆ. ಆರ್ಟಿಕಲ್ ಯಾಕಂತಂದ್ರೆ ಐತಿಹಾಸಿಕ ಸ್ಮಾರಕಗಳನ್ನ ರಕ್ಷಣೆ ಮಾಡ್ಬೇಕು ಅಂತಂದ್ ಹೇಳುತ್ತೆ ಆರ್ಟಿಕಲ್ 49. ನಿಮ್ಗೆ ಗೊತ್ತಿದ್ರ. ನೆಕ್ಸ್ಟ್ ಆರ್ಟಿಕಲ್ 38 ನಾನು ತೆಗೆದಾಕ್ತೀನಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗತ್ತ, ಜನರ ಕಲ್ಯಾಣದ ಬಗ್ಗೆ ಹೇಳುತ್ತೆ, ಇದು ರಾಜ್ಯದ ಜನರ ಕಲ್ಯಾಣದ ಬಗ್ಗೆ ಹೇಳುತ್ತ ಆರ್ಟಿಕಲ್ 38. ಸೊ ಇವನ್ನೆಲ್ಲಾನು ತೆಗೆದು ಹಾಕಿದ್ನಂತಂದ್ರೆ 37 ಒಂದೇ ಆನ್ಸರ್ ಆಗತ್ತ. ಅಲ್ಲಿ ಏನಂತಂದ್ ಹೇಳಿದ್ರ, ನೀವು ಆರ್ಟಿಕಲ್ 37 ಪ್ರಕಾರ ರಾಜ್ಯ ನಿರ್ದೇಶಕ ತತ್ವಗಳನ್ನ ಯಾವುದೇ ನ್ಯಾಯಾಲಯದಿಂದ ಜಾರಿಗೆ ತರಕ್ ಆಗಂಗಿಲ್ಲ, ಬಟ್ ಅದ್ರ ದೇಶದ ಆಡಳಿತಕ್ಕೆ ಅವು ತುಂಬಾ ಇಂಪಾರ್ಟೆಂಟ್. ಸೊ ಯಾವ್ಯಾವ ಬರ್ತಾವ ನೋಡ್ರಿ, DPSP ಗಳು ಇಂಪಾರ್ಟೆಂಟ್. ಸೊ ಅದಾದ ನಂತರ ಆರ್ಟಿಕಲ್ 44 ಅಂತಂದ್ ಹೇಳಿ ಬರುತ್ತೆ. DPSP ನ ಅದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದ್ ಹೇಳ್ತೀವಲ್ಲ. ಆರ್ಟಿಕಲ್ 45 ಇಂಪಾರ್ಟೆಂಟ್, 48 ಇಂಪಾರ್ಟೆಂಟ್ ಆಗತ್ತ. ಸೊ ಇವುಗಳನ್ನೆಲ್ಲ ಏನಂತಂದ್ ಹೇಳಿದ್ರೆ ಒಂದ್ಸರಿ ನೋಡ್ಕೊಂಡ್ ಇಟ್ಕೊಡ್ರಿ. ನನಗೆ ಇನ್ನೊಂದ್ ಹೇಳ್ರಿ, DPSP ಗಳನ್ನ ಯಾವ ದೇಶದಿಂದ ಎರವಲು ಮಾಡ್ಕೊಂತಾರ, ಆಮೇಲೆ ಯಾವ ಭಾಗದಲ್ಲೈತಿ, ಅದಾದ ನಂತರ ಯಾವ ದೇಶದಿಂದ ಎರವಲು ಮಾಡ್ಕೊಂತಾರ ಅಂತಂದ್ ಹೇಳ್ರಿ. ಈ ಕ್ವಶನ್ಸ್ ಗಳನ್ನ ತುಂಬಾ ಸರಿ ಕೇಳಿದ್ರೆ ಪ್ಲೀಸ್ ಕಮೆಂಟ್ ಯುವರ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ ಯಾವ ರಾಜ್ಯದಿಂದ ಖ್ಯಾತ ವಾಲಿಬಾಲ್ ಆಟಗಾರ ಜಿಮ್ಮಿ ಚಾರ್ಜ್ ಅವ್ರೇನಪ್ಪಾ ಅಂತಂದ ಹೇಳಿದ್ರೆ, ಜಿಮ್ಮಿ ಜಾರ್ಜ್ ಅಂತಂದ ಹೇಳ್ತೀವಿ. ಸೊ ಅವರು ಯಾವ ರಾಜ್ಯದಿಂದ, ಭಾರತದ ರಾಜ್ಯದಿಂದ ಬಂದಿದ್ದಾರೆ ಅಂತಂದ ಹೇಳಿ ಯಾರಾದ್ರೂ ಹೆಸರು ಕೇಳಿದಾರೆ? ಜಿಮ್ಮಿ ಜಾರ್ಜ್. ಆ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಕೇರಳದಲ್ಲಿ ಏನಂತಂದ ಹೇಳಿದ್ರೆ ಫುಟ್ಬಾಲು, ಅದಾದ ನಂತರ ವಾಲಿಬಾಲು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಸೊ ಈ ಎರಡು ಗೇಮ್ಗಳು ಫುಟ್ಬಾಲ್ ಮತ್ತು ವಾಲಿಬಾಲ್ ಕೇರಳದಲ್ಲಿ. ಸೊ ಆ ಪರ್ಸನ್ ಯಾರಂತಂದ ಹೇಳಿದ್ರೆ ಕೇರಳದಿಂದ ಬಂದಿದ್ದಾನೆ. ಜಿಮ್ಮಿ ಜಾರ್ಜ್ ಅನ್ನೋರು ಏನಂತಂದ ಹೇಳಿದ್ರೆ ಕೇರಳದಿಂದ ಬಂದಿರುವಂತಹ ಪರ್ಸನ್. ಕ್ಲಿಯರ್. ನಾವು ಇನ್ನೊಂದು ಥಿಂಕ್ ಮಾಡಬಹುದು ಸರ್, ಜಿಮ್ಮಿ ಜಾರ್ಜ್ ಅನ್ನೋದು ಏನಂತಂದ ಹೇಳಿದ್ರೆ ಕ್ರಿಶ್ಚಿಯನ್ ನೇಮ್, ಕರೆಕ್ಟಾ? ಕ್ರಿಶ್ಚಿಯನ್ಸ್ ನೇಮ್ ಅದು ಜಿಮ್ಮಿ ಜಾರ್ಜ್ ಅಂತ. ಕ್ರಿಶ್ಚಿಯನ್ಸ್ ಜಾಸ್ತಿ ಜನ ಎಲ್ಲಿದಾರ? ಗೋವಾದೊಳಗಡೆ ಇದಾರ, ಬಿಟ್ರೆ ಕೇರಳದಲ್ಲಿ ಇದಾರ. ಸೊ ಗೋವಾ ಇಲ್ಲ ಇಲ್ಲಿ, ಸೊ ಕೇರಳ ಆನ್ಸರ್ ಆಗುತ್ತೆ. ಥಿಂಕ್ ಮಾಡ್ಬೇಕು, ಓದಿದ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ವಸ್ತು 5 ಸೆಂಟಿಮೀಟರ್ ನಿಂದ 10 ಸೆಂಟಿಮೀಟರ್ಗೆ 2 ಸೆಕೆಂಡ್ಗಳಲ್ಲಿ ವೇಗ ಹೆಚ್ಚಾದ್ರ ಹಂಗಾದ್ರ ಅಲ್ಲಿ ಸೊ ಎಕ್ಸಲ್ರೇಷನ್ ಎಷ್ಟಾಗತ್ತ ಅಂತ ಕ್ವಶನ್ ಕೇಳಿದಾರೆ. ಫೈಂಡ್ ದ ಎಕ್ಸಲ್ರೇಷನ್. ಸೊ ಏನಂತಂದ ಹೇಳಿದ್ರೆ 5 ಮೀಟರ್ ಸೆಕೆಂಡ್ ನಿಂದ 10 ಮೀಟರ್ ಸೆಕೆಂಡ್ 2 ಸೆಕೆಂಡ್ ಅಲ್ಲಿ ಹೋಗುತ್ತೆ ಅಂತಂದ ಹೇಳಿದ್ರೆ, ಇಲ್ಲಿ ಏನಂತಂದ ಹೇಳಿದ್ರೆ ವೆಲಾಸಿಟಿಗಳನ್ನ ಕೊಟ್ಟಿದ್ದಾರೆ, ಎಕ್ಸಲ್ರೇಷನ್ ಅನ್ನ ಕಂಡಿಡಿ ಅಂತಂದ ಹೇಳಿದಾರೆ. ನಿಮ್ಗ ನೋಡ್ರಿ, ಆರಂಭಿಕ ವೇಗ ಎಷ್ಟೈತೆ? ಸೊ ನಾವು ಆರಂಭಿಕ ವೇಗವನ್ನ ಯು ಅಂತಂದ್ ಹೇಳ್ತೀನಿ ನೋಡ್ರಿ. ಆರಂಭಿಕ ವೇಗ ಎಷ್ಟೈತಿ? ಆರಂಭಿಕ ವೇಗ 5 ಮೀಟರ್ ಸೆಕೆಂಡ್ ಐತೆ, 5 ಮೀಟರ್ ಪರ್ ಸೆಕೆಂಡ್ ಐತೆ. ಅಂತಿಮ ವೇಗ ಎಷ್ಟೈತೆ? 10 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾನ. ಅಂತಿಮ ವೇಗ ಎಷ್ಟು? 10 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾನ. ಟೈಮ್ ಎಷ್ಟು ಕೊಟ್ಟಿದ್ದಾನ? ಟಿ ಅಂತಂದೇಳಿ 2 ಸೆಕೆಂಡ್. ಇದು 10th ಬುಕ್ ಅಲ್ಲಿ ಬರುತ್ತೆ, ಇದು 2 ಸೆಕೆಂಡ್. ಸೊ ಹಂಗಾದ್ರ ನಾವು ಎಕ್ಸಲ್ರೇಷನ್ ಏನಂತಂದ್ ಹೇಳಿದ್ರೆ ಒಂದು ಫಾರ್ಮುಲಾವನ್ನ ಹೇಳ್ತೀವಿ. ಎಕ್ಸಲ್ರೇಷನ್ ಏನಂತಂದ್ ಹೇಳಿದ್ರೆ ಒಂದು ಫಾರ್ಮುಲಾವನ್ನ ಹೇಳ್ತೀವಿ. ಆ ಫಾರ್ಮುಲಾ ಯಾವ್ದಂತಂದ್ ನೋಡ್ರಿ. ಫಾರ್ಮುಲಾ ಯಾವ್ದಂತಂದ್ ಹೇಳಿದ್ರೆ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತಂದ್ ಹೇಳ್ತೀವಿ. ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ 10 ಮೈನಸ್ 5 ಡಿವೈಡೆಡ್ ಬೈ 2 ಅಂದ್ರ 5 ಡಿವೈಡೆಡ್ ಬೈ 2 ಎಷ್ಟಾಗತ್ತ? 2.5 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಎಕ್ಸಲ್ರೇಷನ್ ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೇಳ್ತೀವಿ. ಸೊ 2.5 ಆಗತ್ತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮಾಸಿನ್ ರಾಮ್ ವಿಶ್ವದಲ್ಲಿ ಅತಿ ಹೆಚ್ಚು ಮಳೆಯನ್ನ ಬೀಳುವ ಸ್ಥಳ.
ಸೊ ರೀಸನ್ ಇದು ಯಾವ ಹಿಲ್ಸ್ ಗಳಿಂದ ಅಥವಾ ಯಾವ ಗುಡ್ಡಗಳ ರೀಸನ್ ಇಂದ ಮಾಸಿನ್ ರಾಮ್ ಅಲ್ಲಿ ಜಾಸ್ತಿ ಬೀಳುತ್ತೆ. ಇದನ್ನ ಬಹಳ ಸರಿ ಹೇಳಿದೆ ನಾನು. ಇಂಡಿಯಾದಲ್ಲಿ ಏನಂತಂದ ಹೇಳಿದ್ರೆ ಅತಿ ಹೆಚ್ಚು ಮಳೆ ಎಲ್ಲಿ ಆಗತ್ತೆ ಅಂತಂದ ಹೇಳಿದ್ರೆ ಮೇಘಾಲಯದಲ್ಲಿ ಆಗತ್ತ. ಮೇಘಾಲಯದಲ್ಲಿ ಏನಂತಂದ ಹೇಳಿದ್ರೆ ಕೆಲವೊಂದು ಗುಡ್ಡಗಳು ಬರ್ತಾವ. ಆ ಗುಡ್ಡಗಳು ಎಲ್ಲಿ ಬರ್ತಾವಪ್ಪ ಅಂತಂದ ಹೇಳಿ ಇಲ್ಲಿ ನೋಡ್ರಿ. ಆ ಇಲ್ಲಿ ನಾವು ಎಲಿಮಿನೇಷನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಮೈಕಲ್ ಗುಡ್ಡಗಳು ಅಂತಂದ ಹೇಳಿ ಬರ್ತಾವ. ಇದನ್ನ ನಾವು ಕಂಪ್ಲೀಟ್ ಆಗಿ ಎಲಿಮಿನೇಷನ್ ಅನ್ನ ಮಾಡ್ಕೋಬಹುದು. ಸೊ ಇದು ಎಲ್ಲಿ ಮೈಕಾಲ್ ಬೆಟ್ಟಗಳು ಎಲ್ಲಿ ಬರ್ತಾವ ಅಂತಂದ ಹೇಳಿದ್ರೆ ಇಲ್ಲಿ ಬರ್ತೈತೆ. ಮೇಘಾಲಯ ಇರೋದು ಇಲ್ಲಿ. ಮೇಘಾಲಯದಲ್ಲಿ ಕಾಸಿ ಗಾರೋ ಜಯಂತಿಯ ಬೆಟ್ಟಗಳು ಬರ್ತಾವ. ಬಟ್ ಅದ್ರ ಯಾವ ಪರ್ಟಿಕ್ಯುಲರ್ ಆಗಿ ಯಾವ ಬೆಟ್ಟಗಳಿಂದ ಅತಿ ಹೆಚ್ಚು ಮಳೆಯನ್ನ ಪಡಿತಾವು ಮಾಸಿನ್ ರಾಮ್. ಸೊ ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್. ಮೇಘಾಲಯದೊಳಗಡೆ ಕಾಸಿ ಗಾರೋ ಜಯಂತಿಯ 3 ಬೆಟ್ಟಗಳು ಏನಂತಂದ ಹೇಳಿದ್ರೆ ಮೇಘಾಲಯದಲ್ಲೇ ಬರ್ತಾವ. ಈ ರೀಸನ್ ಇಂದ ಮೇಘಾಲಯದಲ್ಲಿ ಜಾಸ್ತಿ ಮಳೆ ಆಗುತ್ತೆ. ಯಾಕಂತಂದ ಹೇಳಿದ್ರೆ ಎಲ್ಲವನ್ನ ಈ ಕಡೆ ಅರಬ್ಬಿ ಶಾಖೆಯನ್ನ ಬಂಗಾಳ ಕೊಲ್ಲಿ ಶಾಖೆ ಮಾನ್ಸೂನ್ ಮಾರುತಗಳನ್ನ ತಡೆದ್ಬಿಟ್ಟು ಏನಂತಂದ ಹೇಳಿದ್ರೆ ಮಳೆಯನ್ನ ಜಾಸ್ತಿ ಕೊಡ್ತಾವ. ಬಟ್ ಆದ್ರೆ ಈ ಮೇಘಾಲಯದಲ್ಲಿರುವಂತಹ ಒಂದು ಊರ್ ಯಾವ್ದಂತಂದ ಹೇಳಿದ್ರೆ ಮಾಸಿನ್ ರಾಮ್. ಈ ಮಾಸಿನ್ ರಾಮ್ ಯಾವ ಗುಡ್ಡಗಳಲ್ಲಿ ಐತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾವ್ದಂತಂದ್ ಹೇಳ್ತೀವಿ. ಸೊ ಆನ್ಸರು ಕಾಶಿ ಬೆಟ್ಟಗಳು ಅಂತಂದ್ ಹೇಳ್ಬಿಟ್ಟು. ಕಾಶಿ ಬೆಟ್ಟಗಳಲ್ಲಿ ಏನಂತಂದ್ ಹೇಳಿದ್ರೆ ಮಾಸಿನ್ ರಾಮ್ ಚಿರಾಪುಂಜಿ ಬರುತ್ತೆ. ಚಿರಾಪುಂಜಿ ಒಳಗಡೆ ಮಾಸಿನ್ ರಾಮ್. ಕಾಶಿ ಬೆಟ್ಟಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾವ. ಆನ್ಸರ್ ಯಾವ್ದಾಗತ್ತಂದ್ರೆ ಕಾಶಿ ಬೆಟ್ಟಗಳು. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಕ್ವಶನ್ ನೋಡ್ರಿ. 2ನೇ ಪುಲಿಕೇಶಿ ಯಾವ ವಂಶಕ್ಕೆ ಪ್ರಸಿದ್ಧ ಆಡಳಿತಗಾರರು ಅಂತಂತ ಹೇಳ್ತೀವಿ. ನಿಮ್ಗೆಲ್ರಿಗೂ ಗೊತ್ತೈತಿ 2ನೇ ಪುಲಿಕೇಶಿ ಇಮ್ಮಡಿ ಪುಲಿಕೇಶಿ ಅಂತಂತ ಹೇಳ್ತೀವಲ್ಲ. ಸೊ ಯಾರು? ಬಾದಾಮಿ ಚಾಲುಕ್ಯರು. ಸೊ ಯಾವ್ದಪ್ಪ ಅಂತಂದ ಹೇಳಿದ್ರೆ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂತಹ ಒಬ್ರು ವ್ಯಕ್ತಿಗಳು. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮೈಕಾಲ್ ಬೆಟ್ಟಗಳು ಇವಾಗ್ಲೇ ಬಂದಿತ್ತಲ್ರೋ. ಮೈಕಾಲ್ ಬೆಟ್ಟಗಳು ಇದ್ರಲ್ಲಿ ಬರುತ್ತೆ. ಮೈಕಾಲ್ ಬೆಟ್ಟಗಳು ಎಲ್ಲಿ ಕಂಡು ಬರ್ತಾವ ಅಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಅದರಲ್ಲಿ ಅತಿ ಹೆಚ್ಚು ಯಾವ ಮಿನರಲ್ ಖನಿಜ ದೊರೆಯುತ್ತೆ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಯಾವುದು? ನಮ್ ಕಡೆ ಸೈಡ್ ಎಲ್ಲ ಏನಂತಂದ ಹೇಳಿದ್ರೆ ಬಾಕ್ಸೈಟ್ ಜಾಸ್ತಿ ಸಿಗತ್ತ. ಈ ಕಡೆ ಸೈಡ್ ಏನಂತಂದ ಹೇಳಿದ್ರೆ ಬಾಕ್ಸೈಟ್ ಜಾಸ್ತಿ ಸಿಗತ್ತ. ಸೊ ಮೈಕಾಲ್ ಬೆಟ್ಟಗಳಲ್ಲಿ ಏನಂತಂದ ಹೇಳಿದ್ರೆ ಬಾಕ್ಸೈಟ್ ಜಾಸ್ತಿ ಸಿಗತ್ತ. ಈ ಬಾಕ್ಸೈಟ್ ಇಂದ ಏನನ್ನ ತಯಾರು ಮಾಡ್ತಾರ? ಅಲ್ಯೂಮಿನಿಯಂ ಅನ್ನ ತಯಾರು ಮಾಡ್ತಾರ. ಬಾಕ್ಸೈಟ್ ಇಂದ ಏನಂತಂದ ಹೇಳಿದ್ರೆ ಅಲ್ಯೂಮಿನಿಯಂ ಅನ್ನ ತಯಾರು ಮಾಡ್ತಾರ.